ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜಯತಿ ಹರಿಃ ಅಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುಃ ಅಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣಃ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನಃ ಅಸೌ ಶ್ರೀಪತಿಃ ಮಾನದಃ ನಃ. ಮುಖ್ಯವಾದನ್ವಯ ಶ್ರೀಪತಿ ನಃ ಮಾನದಃ. ಶ್ರೀಪತಿಯಾದ ಶ್ರೀನಾರಾಯಣನು ನಃ ನಮಗೆ ಮಾನದಃ. ಮಾನ ಅಂದರೆ ಜ್ಞಾನ. ಮಾನ ಜ್ಞಾನ, ಪ್ರಮಾಣ ಮಾನ ಪ್ರಮಾಣ. ಅದರಿಂದ ಜ್ಞಾನತನಾಗಲಿ, ನಮಗೆ ಜ್ಞಾನ ನೀಡುವವನಾಗಲಿ. ಇದು ಮುಖ್ಯವಾದ ವಾಕ್ಯ. ಅದಕ್ಕೆ ಶ್ರೀಪತಿ ನಃ ಮಾನದಃ ಭೂಯಾತ್. ಯಾರು ಹೇಗಿದ್ದಾನೆ ಮತ್ತು ಇನ್ನೆಂಥ ಶ್ರೀಹರಿ ಆತ ಅಂದರೆ ನಹ ಮಾನದಃ ಶ್ರೀಹರಿ, ನಮಗೆ ಜ್ಞಾನ ಕೊಡ್ತಕ್ಕಂಥ ಶ್ರೀಹರಿ ಜಯತಿ ಸರ್ವೋತ್ತಮನಾಗಿರುವನು. ಈ ರೀತಿಯಲ್ಲಿ ಬಂದಿದೆ. ಜಯತಿ ಅನ್ನೋ ಪದ ಬಂದಾಗ ಆಚಾರ್ಯ ವಿಶೇಷ ಅರ್ಥವನ್ನು ಹೇಳಿದರು. ಒಬ್ಬರು ಗೆಲ್ತಾನೆ ಅಂತ ಅರ್ಥ ಆಗುತ್ತೆ. ರಾಮ ರಾವಣಂ ಜಯತಿ ಅಂತಿದೆ. ಇಲ್ಲಿ ಯಾರು ಅಂತಿಲ್ಲ. ಅಂದರೆ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಅಂತ ಹೇಳ್ತೀವಲ್ಲ, ಅಕರ್ಮಕ ಕರ್ಮಪದ ಇಲ್ಲ. ಏನು ಅರ್ಥ ಮಾಡಬೇಕು ಅಂದರೆ ಹಿಂದೆ ಹೇಳಿದರು ಮಾಯವಾದ ಖಂಡದಲ್ಲಿ ಹೇಳಬೇಕಾದ್ರೆ ನರಸಿಂಹೋ ಅಖಿಲಾಜ್ಞಾನವತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಹಿ. ಅಕರ್ಮಕ ಸಕರ್ಮಕ. ಗೆದ್ದು ಇವನನ್ನು ಗೆದ್ದ ಅಂತ ಹೇಳಿದಾಗ ಟ್ರಾನ್ಸಿಟಿವ್ ಆಗೋದ್ರಿಂದ ಅಲ್ಲಿ ಗೆದ್ದ ಅಂತ ಆಯ್ತು. ಇವನು ಸೋರಿಸ್ತಾ ಅವನು ಗೆದ್ದ. ಆದರೆ ಯಾರು ಇಲ್ಲೇ ಇಲ್ಲ, ಅಲ್ಲಿ ಬರೀ ಜಯತಿ ಅಂತ ಹೇಳಿದ್ದಾರೆ. ಏನು ಹೇಳಬೇಕಾಗ ಉತ್ಕೃಷ್ಟ ಅಂತ, ಸರ್ವಶ್ರೇಷ್ಠ ಅಂತ. ನಾರಾಯಣ ಸರ್ವೋತ್ತಮನಾಗಿರುವನು, ಸರ್ವಶ್ರೇಷ್ಠನಾಗಿರುವನು ಅಂತ. ಸೊ ಎಲ್ಲ ಹೋಗಿದ್ರೆ ಏನಾಗ್ತಿರುತ್ತೆ? ಏನ ಅದೇ ಹೇಳಿದ್ದೆ. ಜಯತಿ ಜಯತಿ ಅಂದ್ರೇನು? ಅನ್ಯಾನ್ ಅಭಿಭವತಿ. ಜಯ ಅಭಿಭವ, ಜಿ ಧಾತು. ಜಯ ಅಭಿಭವದ ಎರಡು ಅರ್ಥ ಇದೆ. ಗೆಲ್ಲೋದು ಅಂತ ಒಂದು ಅರ್ಥ, ಮೇಲಿರೋದು ಅಂತ ಇನ್ನೊಂದು. ಮೇಲಿರುವವನಾಗಿರುತ್ತಾನೆ, ಉತ್ಕೃಷ್ಟನಾಗಿದ್ದಾನೆ ಅಂತ ಅರ್ಥ ಬರುತ್ತೆ. ಎರಡು ಅರ್ಥ ಇದೆ ಅದಕ್ಕೆ. ಆದರೆ ಏನಿಲ್ಲ, ಸಾಮಾನ್ಯ ಎಲ್ಲರೂ ಅಷ್ಟೇ. ಜಯತಿ ಹರಿರಚಿಂತ್ಯ ಅಂತಹ ಇನ್ನು ಹೇಗಿದ್ದಾನೆ ಅಂತ ಕೇಳಿದರೆ ಇನ್ನು ಈ ರೀತಿ ಅಚಿಂತ್ಯ ಹರಿ ಜಯತಿ. ಅಚಿಂತ್ಯ ಹರಿ ಜಯತಿ. ಹರಿ ಜಯತಿ ಇನ್ನೂ ತಗೊಳ್ಳಿ. ನರಸಿಂಹ ಜಯತಿ ಅಂತ ಬಂದಿತ್ತು. ಇಲ್ಲಿ ನರಹರಿ ಜಯತಿ ಆಯ್ತು ಅಷ್ಟೇ. ಹರಿ ನರಹರಿ ನರಸಿಂಹ. ಸರ್ವೋತ್ತಮನು ಸರ್ವೋತ್ತಮನಾಗಿರುವನು ಅಂತ ಅರ್ಥ. ಹರಿಯು ಸರ್ವೋತ್ತಮನಾಗಿರುವನು. ಹೇಗಿದ್ದಾನೆ ಹರಿ? ಎಲ್ಲ ಅಬ್ಜೆಕ್ಟಿವ್ಸ್ ಅವಿಷ್ಟು ಕೂಡ ಹರಿಗೆ ಅಬ್ಜೆಕ್ಟಿವ್ಸ್. ಏನಾಗಿದ್ದಾನೆ? ಅಚಿಂತ್ಯ ಹರಿ ಸರ್ವದೇವೈಕವಂದ್ಯ ಹರಿ ಪರಮಗುರು ಹರಿ ಸಜ್ಜನಾನಾಮಭೀಷ್ಟಾವಾಪ್ತಿದಃ ಹರಿ ನಿಖಿಲಗುಣಗಣಾರ್ಣ ಹರಿ ನಿತ್ಯನಿರ್ಮುಕ್ತದೋಷ ಹರಿ ಸರಸಿಜನಯನ ಹರಿ ಶ್ರೀಪತಿ ಹರಿ ನಃ ಜ್ಞಾನದಃ ಹರಿ ಅಸೌ ಜಯತಿ. ಅಸೌ ಈ ಅಂಥೇಳಿ, ಈ ಅಂತ ಹೇಳಿದ್ರಿಂದ ಆಚಾರ್ಯ ದೇವರು ಕಾಣಿಸ್ತಾ ಇದ್ದಾನೆ. ಈ ಅಂತ ಹೇಳೋದು ಇವನು ಯಾವಾಗ ಹೇಳ್ತೇವೆ? ಎದುರಿಗಿದ್ರೆ. ಅವನು ಎಂಬುದು ದೂರ ಇದ್ರೆ. ಅದಕ್ಕೋಸ್ಕರ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ ಅಂಥೇಳಿ, ನಿನಗೆ ನಮಸ್ಕಾರ ಅಂತ ಹೇಳಿದ್ರಿಂದ ದೇವರನ್ನು ನೋಡಿ ಹೇಳ್ತಾರೆ. ಸದಾಕಾಲ ದೇವರನ್ನು ಸಾಕ್ಷಾತ್ ನೋಡ್ತಕ್ಕಂಥವ್ರು, ಪ್ರಳಯ ಕಾಲದಲ್ಲೂ ನೋಡೋರು. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಯು ಅಂಥೇಳಿ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇದು ಆಚಾರ್ಯ ವೈಶಿಷ್ಟ್ಯ. ಒಮ್ಮೆ ದೇವರನ್ನ ಕಂಡ್ರು ಸಾಕು, ಏನಾಯ್ತು ಅಲ್ಲಿಗೆ? ಅಪ್ರೋಷ ಜ್ಞಾನ ಬಂತು ಅಲ್ಲಿಗೆ. ಸದಾ ಕಾಣ್ತಾರೆ ಅಂತ ಹೇಳಿದರೆ ಎಷ್ಟು ದೊಡ್ಡವರು ವಾಯುದೇವರು ಎಂಬುದಕ್ಕೆ ಸಾಕ್ಷಿ. ಅದಕ್ಕೇನೆ ಅಸೌ ಈ ಶ್ರೀಹರಿಯು, ತನ್ನ ಕಣ್ಣಿಗೆ ಸದಾ ಕಾಣತಕ್ಕಂಥ ಶ್ರೀಹರಿಯು
ಜಯತಿ ಸರ್ವೋತ್ತಮನಾಗಿರುವನು. ಅಲ್ಲಿ ಲಕ್ಷ್ಮೀಕಾಂತ ಸಮಂತತೋಪಿ ವಿಕಲಯನ್ ನೈವೇಶ್ಯತು ಸ್ಥೇ ಸಮಂ. ನಿನಗೆ ಸಮ ಯಾರೂ ಇಲ್ಲ, ನಿನಗೆ ಸಮ ಯಾರು ನೋಡೇ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಆ ರೀತಿ ಹೇಳೋದು. ಹೌದು ಮಹಾಲಕ್ಷ್ಮೀ ದೇವಿ ಇರೋದು ಉಳಿದವ್ರು ರುಜುಗಳಲ್ಲಿ ಅವರೇ ಬ್ರಹ್ಮಾಗಿ ಬಿಡಿದವ್ರು ಯಾವ ಕಾಲಕ್ಕಾರು ಸ್ವಲ್ಪ ಸರಸ್ವತಿ ಭಾರತೀಯರು ಅವ್ರು ರುಜುಗಡಿಗೆ ಕಾಣಿಸ್ತಾರೆ. ರುಜುಗಡಿ ಬೇರೆಯವ್ರಿಗೆ ಸದಾ ಇಲ್ಲ. ಉಳಿದವ್ರಿಗೆ ಒಮ್ಮೊಮ್ಮೆ ಕಾಣಿಸೋದಿಲ್ಲ, ಉಳಿದವ್ರಿಗೆ ಒಮ್ಮೊಮ್ಮೆ ಕಾಣಿಸ್ತಾರೆ, ಇಷ್ಟೇ ಡಿಫರೆನ್ಸ್ ಬೇರೆ ದೇವತೆಗೆ. ಇನ್ಯಾರಿಗೆ ಹೇಳೋದು ಯಾವಾಗಲೂ ಹೇಳ್ಬೇಕಾದ್ರೆ ಒಬ್ಬರಿಗೆ ಒಮ್ಮೊಮ್ಮೆ ಹೇಳ್ಬೋದು, ಯಾರು ಯಾವಾಗಲೂ ತೇ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಮಾತ್ರ. ಹೇಳಿದ್ನಲ್ಲ, ಅಲ್ಲ ಕ್ರಿಯಾಪದ ಅದು. ಯಾಕೆ ಜಯತಿ ಜಯತಃ ಜಯಂತಿ. ಹೌದು ಉತ್ಕೃಷ್ಟ ಅಂತ ಬಂದಾಗ ಕ್ರಿಯಾಪದ ಅದು ಅವ್ಯಯ ಆಗೋದಿಲ್ಲ. ಅದಕ್ಕೆ ಎರಡರ್ಥ ಇದೆ ಅಂತ ಹೇಳಿತ್ತು. ಒಂದರ್ಥ ಗೆಲ್ಲು, ಒಂದೊಂದರ್ಥ ಶ್ರೇಷ್ಠನಾಗಿರು. ಶ್ರೇಷ್ಠನಾಗಿರೋ ಅಂದರೆ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಗೊತ್ತಲ್ಲ. ಈ ಕಮ್ಸ್ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಈ ಗೋಸ್ ಟು ದಿ ಕಾಲೇಜ್ ಹಾಗೆ ಹೇಳ್ತಾರೆ. ಅಲ್ಲೇನು ಬಂದಾಗ ವೇರ್ ಅಂತ ಪ್ರಶ್ನೆ ಬಂದಾಗ ಅರ್ಥ ಆಯ್ತಾ. ಈಸ್ ಗ್ರೇಟ್ ಅಂದ್ಬಿಟ್ರು, ಇದು ಸೆಲ್ಫ್ ಕಾಂಟೆಂಟ್ ಅಂದರು, ಈಸ್ ಎಂಜಾಯಿಂಗ್ ಅಂದರು. ಏನು ಬೇಕಿಲ್ಲ ಅದಕ್ಕೀಗ, ಇನ್ನೊಂದು ಆಬ್ಜೆಕ್ಟ್ ಬೇಕಿಲ್ಲ, ಅದರೊಳಗೆ ಸೇರ್ಕೊಂಡ್ಬಿಡುತ್ತೆ. ಅದು ಆ ಅರ್ಥದಲ್ಲಿ ಎರಡರ್ಥ ಇರೋದ್ರಿಂದ ಈ ಕ್ರಿಯಾಪದವಾಗಿ ಎರಡರ್ಥ ಹೊಂದಿದೆ. ಇಲ್ಲಿ ಈ ಅರ್ಥದಲ್ಲಿ ಹೊಂದಿರೋದ್ರಿಂದ ಸಮಸ್ಯೆ ಇದೆ. ಹೆಚ್ಚು ಕಡೆಗೆ ಎಲ್ಲೆಲ್ಲಿ ಬರುತ್ತೆ ಈಗ, ಜಯತ್ಯಜೋ ಖಂಡ ಗುಣೋರ್ ಬಂದು ಬರುತ್ತೆ ಎಲ್ಲ ಕಡೆ ಹಾಗೆ. ಇಲ್ಲಿ ಹಾಕಿರ್ತಾರೆ ದಿಗ್ವಿಜಯ ರಾಮೋ ವಿಜಯತೆ, ಮೂಲ ರಾಮೋ ವಿಜಯತೆ, ಗೋಪಾಲಕೃಷ್ಣೋ ವಿಜಯತೆ, ಅಲ್ಲೂ ಹಾಗೇನೆ. ಮತ್ತೆ ಯಾಕೆ ಅಲ್ಲಿ ಅದು ಯಾರನ್ನ ಅಂತ ಇಲ್ಲ ಅಲ್ಲಿ. ಅದಕ್ಕೇನು ಹೇಳಬೇಕು, ಅದಕ್ಕೆ ಸರ್ವೋತ್ತಮನಾಗಿದ್ದಾನೆ, ಸರ್ವಶ್ರೇಷ್ಠನಾಗಿದ್ದಾನೆ ಅಂತ ಅರ್ಥ. ಅದು ಹೇಳಿದ್ದಾರೆ. ಬೇಕಾಷ್ಟು ಕೇಳಿ ಎಲ್ಲರೂ ಮಾಡದೇ ಇರೋರು ಇಲ್ಲಿ. ಒಮ್ಮೊಮ್ಮೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದ್ದೀನಿ. ಒಮ್ಮೊಮ್ಮೆ ಎಲ್ಲರೂ ಮಾಡ್ತಾರೆ, ಯಾಕೆ ದೇವರು ಕಂಡವರು ಯಾವಾಗಲೂ ಹೇಳ್ಬೇಕಾದ್ರೆ ಇವ್ರಿಗೆ ಯಾವಾಗಲೂ ಕೂಡ ಅಲ್ಲ ರುಜುಗುಣ ಅಂತ ಆಗಬೇಕಾದ್ರೆ ಯಾವಾಗಲೂ ಹೇಳ್ತಿರ್ಬೇಕು, ಯಾವಾಗಲೂ ಇರಬೇಕು. ಸದಾ ಆಚಾರ ಹೇಳೋದ್ರಿಂದ ಅದು ವಿಶೇಷ ಅಂಶ. ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ಸರ್ವದೇವೈಕ ವಂದ್ಯ ಅಚಿಂತ್ಯ. ಮೊದಲನೇದಾಗಿ ಚಿಂತ್ಯ ಹೌದು ದೇವರು, ಅಚಿಂತ್ಯನೂ ಹೌದು. ಚಿಂತ್ಯ ಧ್ಯೇಯ ಅಂತ ಅರ್ಥ. ಚಿಂತೆಯ ಧ್ಯೇಯ, ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ. ಇಲ್ಲ ಅಚಿಂತ್ಯ ಅಂತ ಹೇಳ್ಬಿಟ್ಟು ಚಿಂತನೆ ಮಾಡಬಾರ್ದು ಅಂತ ಅರ್ಥ ಆಗಿಬಿಡುತ್ತೆ. ಹಾಗಲ್ಲ, ಏನರ್ಥ ಅದಕ್ಕೆ, ಪೂರ್ಣ ಚಿಂತನೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಗೊತ್ತಾಯ್ತಾ. ಅದೇ ವಾಚ್ಯ ಅವಾಚ್ಯ ಅಂತ ಹೇಳ್ತೇವಲ್ಲ ಹಾಗೆ. ದೇವರು ವಾಚ್ಯನೋ ವಾಚ್ಯ, ಅವಾಚ್ಯನೋ ಅವಾಚ್ಯ. ಅವ್ರೇನು ಹೇಳ್ತಾರೆ ಅದ್ವೈತಿಗಳು, ಅವಾಚ್ಯ. ಯಾವ ಕಾಲದ ದೇವ್ರು ಹೇಳೋದಕ್ಕೆ ಬರೋ ಹೇಳ್ತೀರಿ ಯಾಕಾಗಿದೆ. ಪಾಠ ಪ್ರವಚನಕ್ಕೆ ಅರ್ಥನೇ ಇಲ್ಲ. ದೇವರು ಅವಾಚ್ಯನಾಗೋದಾದರೆ ಪಾಠ ಪ್ರವಚನ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ, ವಾಚ್ಯನ ಹೇಳಿ ಏನು ಉಪಯೋಗ ಅದರಿಂದ. ಅವು ಪೂರ್ತಿ ವಾಚ್ಯನಾದರೆ ಒಂದ್ಸತಿ ಹೇಳಿಬಿಟ್ಬಿಡೋದು, ಮತ್ತೆ ಕೇಳುವ ಒಂದ್ಸತಿ ಮುಗಿತಲ್ಲ, ವಾಚ್ಯನಾಗಿಬಿಟ್ಟೆ ಮುಗಿದೋಯ್ತು ಅಷ್ಟೇ. ಆದರೆ ದೇವರು ಎಂಥವ್ರು ಅಂದರೆ ವಾಚ್ಯರು ಹೌದು ಟು ಸಮ್ ಎಕ್ಸ್ಟೆಂಟ್, ಅವಾಚ್ಯ ಹೌದು ಟೋಟಲ್ ಎಕ್ಸ್ಟೆಂಟಲ್ಲಿ ಅವಾಚ್ಯ. ಇದು ವಿಷಯ. ಆಕಾಶ ಕಾಣುತ್ತೆ, ಪೂರ್ತಿ ಕಾಣುತ್ತೆ ಸಾಧ್ಯ ಇಲ್ಲ. ಸಮುದ್ರ ಕಾಣುತ್ತೆ, ಆ ದಡ ಕಾಣೋದಿಲ್ಲ. ಕಾಣುತ್ತೆ ಹೌದು, ಕಾಣೋದಿಲ್ಲ ಹೌದು, ಎರಡು ಕರೆಕ್ಟ್. ಇದು ಸಾಮಾನ್ಯ ಮಾಡಲಿಕ್ಕೆ ಬೇರೆಯವ್ರಿಗೆ ಬರಲಿಲ್ಲ. ಅದರಿಂದ ಏನು ಮಾಡಿಬಿಟ್ರು ಅವರು, ಒಬ್ಬ ಬ್ರಹ್ಮ ಅವಾಚ್ಯ, ಇನ್ನೊಬ್ಬ ಬ್ರಹ್ಮ ಅವಾಚ್ಯ ಅಂತ ಹೇಳಿಬಿಟ್ಟು ಎಬ್ಬರು ಬ್ರಹ್ಮ ಕಲ್ಪನೆ ಮಾಡಿದ್ರು. ಬೇಕಿಲ್ಲ, ಒಬ್ಬನೇ ವ್ಯಕ್ತಿನೇ. ನಾವು ಎದುರಿಗೆ ಕಾಣ್ತಾರೆ. ಈಗ ಕಂಡ್ರು ಹೌದು, ಬೆನ್ನು ಕಾಣಲಿಲ್ಲ ಹೌದು, ಮತ್ತೆ ಉಳಿದವ್ರು ಬಿಟ್ಬಿಡೋಣ. ನಮ್ಮನ್ನೇ ತೊಗೊಂಡ್ರು ಕೂಡ ಏನಾಗುತ್ತೆ, ಈಗ ನಮಗೆ ನಾವು ಪೂರ್ತಿ ಕಾಣೋದಿಲ್ಲ. ಅವತ್ತು ಉಳಿದವ್ರಿಗೆ ಕಂಡ್ರೆ ನಮಗೆ ನಾವು ಕಾಣೋದಿಲ್ಲ. ಅರ್ಥ ಆಯ್ತಾ. ಅದ್ರ ಕಾಣೋದು ಎರಡು ಭಾಗ ಒಟ್ಟಿಗೆ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಬರದೇ ಇದ್ದವ್ರು ಏನು ಮಾಡಿಬಿಟ್ರು, ಬೇರೆ ಇನ್ನೊಂದು ಪದ ಹಾಕಿ ಇನ್ನೂ ಹೆಚ್ಚು ಕನ್ಫ್ಯೂಷನ್ ಜಾಸ್ತಿ ಆಯಿತು ಅಷ್ಟೇ. ಆ ಪ್ರಶ್ನೆಗಳು ಜಾಸ್ತಿ ಆಯ್ತಾಗ. ವಾಚ್ಯ ಹೇಗಾಗ್ತಾರೆ ಅಂತ ಪ್ರಶ್ನೆ ಬಂದಿದ್ರು. ಆಮೇಲೆ ಏನಾಯ್ತಾಗ, ವಾಚ್ಯ ಆದ್ಮೇಲೆ ಮತ್ತೆ ಯಾಕೆ ಹೇಳ್ತೀರಿ, ಅವಾಚ್ಯ ಆದರೆ ಹೇಳಕ್ಕೆ ಯಾಕೆ ಹೋಗ್ತೀರಿ. ಸಾಲ್ವ್ ಆಗಲಿಲ್ಲ ಪ್ರಾಬ್ಲಮ್, ಇನ್ನೂ ಜಾಸ್ತಿ ಆಗೋಯ್ತು. ಅವ್ರು ಔಷಧಿ ತೊಗೊಂಡ್ರೆ ಏನಾಗಬೇಕು, ರೋಗ ಯಾವಾಗಲೂ ಅದು ಉಲ್ಬಡಿಸ್ಬಿಟ್ರೆ ಏನಾಗುತ್ತೆ, ಅದು ರಾಂಗ್ ಮೆಡಿಸನ್ ಅಂತ ಆಗುತ್ತೆ. ಅದು ರಾಂಗ್ ಫಿಲಾಸಫಿ. ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರು ಅಭೀಷ್ಟಾವಾಪ್ತಿದ ಸಜ್ಜನಾನಾಂ. ಸಜ್ಜನರಿಗೆ ಏನಾಗಿದ್ದಾನೆ ಮತ್ತು ಸರ್ವದೇವೈಕ ವಂದ್ಯ, ಎಲ್ಲ ದೇವತೆಗಳು ಚಿಂತ್ಯರೆ, ಎಲ್ಲ ದೇವತೆಗಳು ವಂದ್ಯರೆ ಅಂತ ಹೇಳಿದರೆ ಸರ್ವದೇವೈಕ ವಂದ್ಯ. ದೇವತೆಗಳು ತಮ್ಮ ಕೆಳಗಿನವರಿಂದ ವಂದ್ಯರು, ಪರಮಾತ್ಮ ಏನಾಗಿದ್ದಾನೆ ಎಲ್ಲರಿಂದ ವಂದ್ಯನಾಗ್ಬಿಟ್ಟು ಸರ್ವದೇವೈಕ ವಂದ್ಯ. ಇಂಥ ಪದ ಎಲ್ಲಿ ಬಂದಿದೆ, ಸರ್ವದೇವೈಕ ವಂದ್ಯ ಎಲ್ಲಿ ಬಂದಿದೆ ಅಂಥದ್ದ ಪದ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಎಲ್ಲಿದ್ದದು, ಮೊದಲನೇ ಶ್ಲೋಕ. ಅದಕ್ಕೇನೆ ಸದಾಗಮೈಕ ಸರ್ವದೇವೈಕ ವಂದ್ಯಂ, ಎಲ್ಲ ದೇವತೆಗಳಿಂದ ಮುಖ್ಯವಾಗಿ ನಮಸ್ಕರಿಸಲ್ಪಡಬಹುದು. ಅದಕ್ಕೆ ವಂದ್ಯಂ ಅಂತ ಹೇಳಿ ಸರ್ವದೇವೈಕ ವಂದ್ಯಂ ಅಂತ ಅರ್ಥ. ಸರ್ವದೇವರಿಂದ ಏಕ ಅಂದರೆ ಮುಖ್ಯ,
ಮೊದಲು ಏಕಾಂತ ಬಂದರೆ ನಂಬರು, ಮಧ್ಯೆ ಏಕಾಂತ ಬಂದರೆ ಮುಖ್ಯ ಅಂತ ಅರ್ಥ. ಗೊತ್ತಾಯ್ತಾ? ಇಲ್ಲಿ ಪದ ಎಲ್ಲಿ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಜಗದೇಕ ವೀರ ಅಲ್ಲಿ ಮಧ್ಯ ಬಂದ್ಬಿಟ್ಟು ಜಗತ್ತಿಗೆ ಅತ್ಯಂತ ಮುಖ್ಯನಾದ ವೀರ. ಒಬ್ಬನೇ ಅಂತ ಅರ್ಥ ಮಾಡಬಾರ್ದಲ್ಲಿ. ಏಕ ಅಂತ ಹೇಳಿದ್ರೆ ಏನರ್ಥ? ಪ್ರಧಾನನಾದವನು. ಬೇಕಾಷ್ಟು ಸರಿ ವೀರರಿದ್ದಾರೆ, ಇವರಂಥ ವೀರರು ಯಾರೂ ಇಲ್ಲ, ಅದು ಮುಖ್ಯ. ಆ ಗುಣೈಕ ಧಾಮನೆ ಇವೆಲ್ಲ ಅದೇ ಮಾತುಗಳು. ಗೊತ್ತಾಯ್ತಾ? ಸರ್ವದೇವೈಕ ವಂದ್ಯ, ಸರ್ವದೇವತೆಗಳಿಂದ ಏಕ ಮುಖ್ಯವಾಗಿ ಸದಾ ವಂದ್ಯನಾಗಿರುವವನು. ಪರಮಗುರುಹು ಆಯಿತು. ಗುರುಗಳು ವಂದ್ಯರು ಅಂದರೆ ಗುರುಗಳಿಗೂ ಗುರು ಈತ ಪರಮಗುರುಹು. ಮತ್ತು ಗುರುಗಳಲ್ಲಿದ್ದು ಕೂಡ ಉಪದೇಶ ಮಾಡೋದು ಯಾರು? ದೇವರೇನೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಆದ್ದರಿಂದ ಪರಮಗುರುಹು. ಪರಮಗುರು ಅಂದರೆ ಎರಡರ್ಥ. ಗುರುಗಳಿಗೆ ಗುರು ಅಂತ ಒಂದರ್ಥ, ಇನ್ನೊಂದರ್ಥ ಪರಮ ಅಂದರೆ ಶ್ರೇಷ್ಠ. ಸರ್ವಶ್ರೇಷ್ಠರಾದ ಗುರು ಅಂದರೆ ನಾರಾಯಣನೇ. ಅದು ಗುರುತಮ ಗುರುಂ ದೇವದೇವಂ ನಮಾಮಿ. ಎಲ್ಲಿದು? ವಾಯುಸ್ತುತಿಯಲ್ಲಿ ಗುರುತಮಂ. ಗುರುತಮಂ ಅಂದ್ರೇನು? ಗುರು, ಗುರುತರ, ಗುರುತಮ, ಸುಪ್ರೀಂ ಗುರು ಅಂತ ಅರ್ಥ. ಅಗುರುಂ ಗುರು ಅಲ್ಲ ಅಂತ ಅರ್ಥ ಅಲ್ಲ. ಅವನಿಗೆ ಯಾರೂ ಗುರು ಇಲ್ಲ. ಎಲ್ಲರಿಗೂ ಗುರು, ಅವನಿಗೆ ಯಾರೂ ಗುರು ಇಲ್ಲ. ವಸಿ ವಶೇ ನಕಶ್ಯಾಪಿ ಇದ್ದಾಗೆ. ಪರಮಗುರು ಅಭೀಷ್ಟಾವಾಪ್ತಿದಸ್ಸ. ಪರಮಾತ್ಮ ಅಭೀಷ್ಟ ಅವಾಪ್ತಿದ. ಅಭೀಷ್ಟವನ್ನು ತಂದು ಕೊಡ್ತಾನೆ, ಅಭೀಷ್ಟವನ್ನು ಪೂರೈಸ್ತಾನೆ ಅಂತಾಯ್ತು. ಯಾರಿಗೆ? ಹಿರಣ್ಯಕಶಿಪುವಿನ ಅಭೀಷ್ಟ ಪೂರೈಸಲೇ ಇಲ್ಲ. ಅದು ಸಜ್ಜನಾನ. ಯಾರಿಗೆ ಅಭೀಷ್ಟ ಪೂರೈಸಿರ್ತಾನೋ ಅವ್ರು ಏನಂತ ಅರ್ಥ? ಸಜ್ಜನರು ಅಂತ ಅರ್ಥ. ಯಾರಿಗೆ ಅಭೀಷ್ಟ ಪೂರೈಸೋದಿಲ್ಲ ಏನಂತ ಅರ್ಥ? ಅವರಿಗೆ ದುರ್ಜನರು ಅಂತ ಅರ್ಥ. ನಮ್ಮ ಅಭೀಷ್ಟ ಅಂದ್ಕೊಂಡಿದ್ದು ಕೆಲಸ ಆಯಿತು, ದೇವ್ರ ಬಡಿಸಿ ಬಂದಿದೆ ಅಂತ ಅರ್ಥ. ನಾವು ಅಂದ್ಕೊಂಡಿದ್ದು ಆಗಲಿಲ್ಲ, ಅಂದ್ಕೊಂಡಿದ್ದು ತಪ್ಪು ಅಂದ್ಕೊಂಡಿದ್ದೀವಿ ಅಂತ ಅರ್ಥ. ತಪ್ಪು ಅಂದ್ಕೊಂಡ್ರೆ ದೇವ್ರು ಏನು ಮಾಡ್ತಾನೆ? ಈಡೇರಿಸೋದಿಲ್ಲ. ಸರಿ ಅಂದ್ಕೊಂಡ್ರೆ ಮಾತ್ರ ಈಡೇರಿಸ್ತಾನೆ. ಆದ್ದರಿಂದ ಅಲ್ಲಿ ಅವರಿಗೆ ಸ್ವರೂಪದ ಕೆಟ್ಟವರು ಅಂತ ಅರ್ಥ. ಇಲ್ಲಿ ಸ್ವರೂಪ ಅಂತ ಅರ್ಥ ಮಾಡ್ಕೋಬಾರದು. ಏನಂತ ನಾವು ಭಕ್ತರು ಥರ ಅಕ್ಸೆಪ್ಟ್ ಮಾಡ್ಕೊಂಡಾಗ ಅವು ಈಡೇರಲಿಲ್ಲ ಅಂದರೆ ದೇವ್ರ ಮನಸ್ಸಿ ಬಂದಿಲ್ಲ ಅಷ್ಟೇ. ನಮ್ಮ ಬೈಕಿ ಎಂಥ ಬೈಕಿ ಅದು? ಒಳ್ಳೆ ಬೈಕಿ ಅಲ್ಲ. ಒಳ್ಳೆ ಬೈಕಿ ಆಗಿದ್ದರೆ ದೇವ್ರು ಏನು ಮಾಡ್ತಿದ್ದ? ಈಡೇರಿಸ್ಬಿಡ್ತಾ. ಈ ಸಿಂಪಲ್ ತಿಳ್ಕೊ. ಆಗ ನಾವು ಈಡೇರಿಸಲಿ ದೇವ್ರು ಬೈಲಕ್ಕೆ ಹೋಗಬಾರ್ದು. ಒಳ್ಳೆ ದೇವ್ರು ಇದು ಮಾಡಿಬಿಟ್ಟ, ಮೋಸ ಮಾಡಿಬಿಟ್ಟ. ಹಾಗಿದ್ದರೆ ದೇವ್ರು ಇಲ್ಲಿ ಈಡೇರಿಸಲಿಲ್ಲ ಅಂತ ಬೈಯೋದಾದರೆ ಬೇರೆ ಕಡೆ ಈಡೇರಿಸಿದ್ದವರು ಅಂತ ಒಪ್ಕೊಂಡಾಗಾಯ್ತಲ್ಲ. ಈಗ ದೇವ್ರ ಬೈಕಿ ಈಡೇರಿಸಲಿಲ್ಲ ಅಂತ ಹೇಳಿದ್ವಿ ತಿಳ್ಕೊಬೇಡ. ಬೇರೆ ಎಷ್ಟೋ ಬೈಕ್ ಈಡೇರಿಬಿಟ್ಟಿದೆ. ಅರ್ಥ ಇರೋದಕ್ಕಾಗ ದೇವ್ರು ಈಡೇರಿಸಿದ್ದಾರೆ ಅಂತಲೇ ಅರ್ಥ. ನಮ್ಮ ಬೈಯೋರ್ಗೆ ಜ್ಞಾಪಕ ಆಗ್ತದೆ. ದೇವ್ರ ಜ್ಞಾಪಕ ಆಗೋದು ಯಾವಾಗ? ಬೈಬೇಕಾರೆ ಓ ದೇವ್ರ ಕೈ ಕೊಟ್ಟ ಅಂತೇಳಿ. ಆದರೆ ದೇವ್ರು ಅನುಗ್ರಹ ಮಾಡಿದ್ದೇನೆ ಏನು ಮಾಡ್ತೇವೆ ಅವಾಗ? ಮರೆತು ಬಿಡುತ್ತೆ. ಆ ದೃಷ್ಟಿಯಿಂದ ಅಭೀಷ್ಟಾವಾಪ್ತಿದ ಸಜ್ಜನಾನಾಂ. ಆಮೇಲೆ ಇನ್ನೊಂದು ಅರ್ಥ ಸಜ್ಜನಾನಾಂ. ಸಜ್ಜನರು ಅಂದರೆ ಯಾರು? ಸದಿತಿ ಪ್ರಾಣ. ವಾಯುದೇವರ ಮೂಲಕ ಯಾರು ಬರ್ತಾರಲ್ಲ ಅವರು ಸಜ್ಜನರು. ಅವರ ಅಭೀಷ್ಟವನ್ನು ಈಡೇರಿಸ್ತೇನೆ. ಅರ್ಥ ಆಯ್ತಾ? ಅವರೇ ಏನಮ್ಮ ಅವರು ಎಲ್ಲರಿಗೂ ಫಲ ಕೊಡಿಸೋರು, ಕರ್ಮ ಮಾಡಿಸೋರು ಯಾರು ಮುಖ್ಯವಾಗಿ? ವಾಯುದೇವರೇ. ಅದಕ್ಕೆ ಸಜ್ಜನಾನಾಂ ಅಭೀಷ್ಟಾವಾಪ್ತಿದ. ಅಭೀಷ್ಟವನ್ನು ಅವಾಪ್ತಿದಹ ಹೊಂದಿಸುವವನಾಗುವನು, ಹೊಂದಿಸಿಕೊಡುವವನು ಆಗಿದ್ದಾನೆ. ನಿಖಿಲ ಗುಣಗಣಾರ್ಣ. ನಾವು ಪ್ರಶ್ನೆ ಎಲ್ಲ ಅಭೀಷ್ಟ ಈಡೇರಿಸ್ತಾನೋ? ಯಾರನ್ನೋ ಹೋಗ್ಬಿಟ್ಟು ಏನಕ್ಕೆ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ಬಿಡ್ತಾರೆ. ಡಾಕ್ಟ್ರ್ ಹತ್ರ ನಿಮ್ಮ ಪ್ಲ್ಯಾನ್ ತೋರಿಸಿ ಆಗಿದೆ ಅಂತ ಕೇಳಿದ್ರೆ ನಮಗೆ ಸಂಬಂಧಪಟ್ಟಿಲ್ಲ, ನಂಗೆ ಆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವನು ಇಂಜಿನಿಯರ್ ಹಾರ್ಟ್ ಟ್ರೀಟ್ಮೆಂಟ್ ತೋರಿಸಿ ಎಕ್ಸ್ರೇ ತೋರಿಸಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ದೇವ್ರು ಹಾಗಲ್ಲ. ಯಾರಾತ? ನಿಖಿಲ ಗುಣಗಣಾರ್ಣ. ಎಲ್ಲ ಖಿಲ ಅಂದ್ರೇನು? ಪಾರ್ಟ್. ನಿಖಿಲ ಅಂದ್ರೇನು? ಟೋಟಲ್. ಸಕಲ ಗುಣಗಳಿಂದ ಸಕಲ ಗುಣಗಳನ್ನು ಹೊಂದಿದವನು. ಅವಾಗೇನಾಗುತ್ತಾಗ ಎಲ್ಲ ಚೂರು 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 ಇದೆ. ಹೇಳ್ತಾರಲ್ಲ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತೇಳಿ. ಎಲ್ಲ ಗೊತ್ತು, ಯಾವುದು ಸರಿ ಗೊತ್ತಿಲ್ಲ ಅಂತೇಳಿ. ಹಾಗಲ್ಲ. ಅರ್ಣ ಸಮುದ್ರ. ಅರ್ಣ ಅಂದರೆ ಸಮುದ್ರ. ನಿಖಿಲ ಗುಣ ಗಣ ಅರ್ಣ. ನಿಖಿಲ ಗುಣ ಗಣ ಅರ್ಣ. ಗುಣ ಗಣ ಗುಣಗಳ ಗಣ. ನಿಖಿಲ ಗುಣಗಣ. ನಿಖಿಲ ಗುಣಗಣಗಳು ಅವಕ್ಕೆ ಹೇಗಿದ್ದಾನೆ? ಸಮುದ್ರ ಇದ್ದಾಗಿದ್ದಾನೆ. ಅದೇ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಆ ಮಾತಿನ ಎಕ್ಸ್ಪ್ಲೇಷನ್ ಇದೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಗುಣ ಪರಿಪೂರ್ಣ, ಗುಣ ಅದಕ್ಕೆ ಸಮುದ್ರ. ಮತ್ತೆ ಸಕಲ ಗುಣಗಳು. ಪರಿ ಶಬ್ದಕ್ಕೆ ಎರಡು ಅರ್ಥ. ಸಕಲ ಅಂತ ಒಂದು ಅರ್ಥ, ಪೂರ್ಣ ಅಂತ ಇನ್ನೊಂದು ಅರ್ಥ. ಅಲ್ಲಿ ನಿಖಿಲ ಎಲ್ಲ. ನಿಖಿಲ ಗುಣಗಣಾರ್ಣ. ಎಲ್ಲ ಗುಣಗಳ ಸಮುದ್ರನಾಗಿರತಕ್ಕಂತಹ ನಿತ್ಯ ನಿರ್ಮುಕ್ತ ದೋಷ. ನಿತ್ಯ ನಿರ್ಮುಕ್ತ ದೋಷ. ಗುಣ ಇದ್ದಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ? ಬೆಳಕಿದ್ದಲ್ಲಿ ಕತ್ತಲೆ ಅಥವಾ ಪದ ಸಾಮಾನ್ಯ. ಬೆಳಕಿದ್ದಲ್ಲಿ ಏನದು? ಕತ್ತಲೆ. ಗುಣ ಇದ್ದಲ್ಲಿ ಏನಿರಬೇಕು? ದೋಷ ಇರಬೇಕು. ಆ ರೀತಿ ದೇವರಿಗುಂಟು ಅಂದರೆ ಇಲ್ಲ. ನಿತ್ಯ ನಿರ್ಮುಕ್ತ ದೋಷ. ನಿತ್ಯ ನಿರ್ಮುಕ್ತ ದೋಷ. ನಿತ್ಯ ಅಂದರೆ ಸದಾ, ಅಥವಾ ನಿತ್ಯಶ್ಚಾಸೌ ನಿರ್ಮುಕ್ತ ದೋಷಶ್ಚ. ನಿತ್ಯೋ ನಿತ್ಯಾನ ಹೇಳೋದಕ್ಕೂ ಬರುತ್ತೆ. ಅಥವಾ ನಿತ್ಯ ಸದಾ ಕಾಲವೂ ಕೂಡ ನಿರ್ಮುಕ್ತ ದೋಷ. ದೋಷದಿಂದ ದೂರಾದವನು. ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿಮುಖರಾಶೇಷ ದೋಷಾತಿ ದೂರಂ. ಎಲ್ಲಿರೋದು?
ತತ್ವಪ್ರಕಾಶಕ್ಕಾದರೆ ಸ್ತೋತ್ರ ಮಾಡಿದ್ದಾರೆ. ಶುದ್ಧಾನಂದೋರು ಸಂವಿದ್ಯುತಿಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ ಗುಣಪೂರ್ಣತ್ವ ಚಿಂತಾ ಸಂತಾಪಲೇಪೋದ್ಭವ ಋತಿವಿಖರ ಶೇಷ ದೋಷಾತಿ ದೂರಂ ದೋಷ ದೂರತ್ವ. ಬರೀ ದೋಷ ದೂರ ಅಂದರೆ ಏನಾಗುತ್ತೆ? ದೋಷ ದೂರ ಅಂದರೆ ಸ್ವಲ್ಪ ಇರ್ಬೋದು ಅಂತ ಹತ್ತದು. ಅತಿ ದೂರ ಅಂದರೆ ಏನಾಯ್ತು ಅಲ್ಲಿಗೆ? ಉದಾಹರಣೆ, ಎರಡು ಬಟ್ಟೆ ಒಂದು ಪಕ್ಕದಲ್ಲಿ ಎರಡು ಕೋಲಿದೆ, ಹಾಕಿಬಿಟ್ಟಿದ್ದಾರೆ ಬಟ್ಟೆಗಳು. ಒಂದು ಬಿಟ್ಟಿದೆ, ಅದನ್ನು ಮುಟ್ಟಿದ್ದು ಡೌಟ್ ಶುರುವಾಯಿತು. ಈಗ ಹತ್ತಿರ ಇದೆ, ತಾಕಿತೋ ಏನೋ, ಮತ್ತೆ ಸ್ನಾನಕ್ಕೆ ಹೊರಡು, ಯಾಕೆ ಬಿಟ್ಟಿದಾಗ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲೊಂದಿದೆ ಅಲ್ಲೊಂದಿದೆ, ಅವಾಗೇನಾಗುತ್ತಾಗ ಚಾನ್ಸೇ ಇಲ್ಲ. ಅಥವಾ ಈ ಬರೆಯ ಬೆಳೆದಿದೆ ಆ ಬರೆಯ ಇರೋದು ಕಡೆಗಿದೆ, ಅದು ಇದು ಬಿಟ್ಟಿದ್ರೆ ಅದು ಬಯಲಿಗೆ ಆಗುತ್ತಾ? ಆಗೋದೇ. ಎಷ್ಟು ದೂರ ದೇವರು ಅಂತ ಕೇಳಿದರೆ ಅನಂತಪಟ್ಟು ದೂರ ತರ ಬಂದೆ. ದೋಷಕ್ಕೆ ದೂರ ತರೋಣ ಆದ್ದರಿಂದ ಏನು ಚಾನ್ಸ್ ಇಲ್ಲ ಅಲ್ಲಿ. ಅನುಮಾನಕ್ಕೂ ಸಂದೇಹಕ್ಕೂ ಚಾನ್ಸ್ ಇಲ್ಲ. ಅದಕ್ಕೆ ಅತಿ ದೂರಂ ಅಂತ ಕರೆದು. ಇಂಥ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷ ಅತಿ ದೂರಂ ಅದನ್ನು ಹೇಳೋದಕ್ಕೆ ಎಲ್ಲ ಒಂದೇ. ನಿಖಿಲ ಎರಡು ಪರ್ಯಾಯ ಪದಗಳು. ನಿಖಿಲ, ಅಖಿಲ, ಸಕಲ ಎಲ್ಲ ಒಂದೇ ರೀತಿ ಪದಗಳು. ಎರಡು ಈಕ್ವಲ್ ಆಗಿ ಹೇಳ್ಬೋದು, ಯಾವ ವ್ಯತ್ಯಾಸನೂ ಇಲ್ಲ. ನಿತರಾಮ್ ಅಂತ ಮಾಡ್ಕೊಂಡಾಗ ವಿಶೇಷ ಅಂತ ಬರುತ್ತೆ. ನಿರ್ಗತ, ನಿಖರ, ಅಲ್ಲಿ ಎಂಬುದು ಹೇಗೆ ಬಂದಿರುತ್ತೆ ನೋಡ್ಕೊಂಡು ಅರ್ಥ ಹೇಳಬೇಕು. ನಿತ್ಯ ನಿರ್ಮುಕ್ತ ದೋಷ ಸರಸಿ ನಿತರಾಮ್ ಮುಕ್ತ ನಿರ್ಮುಕ್ತ ಅಂದರೆ ನಿತರಾಮ್ ಮುಕ್ತ ದೋಷ ಟೋಟಲ್ ಅಬ್ಸಲ್ಯೂಟ್ಲಿ. ಸೊ ಉದಾಹರಣೆ ಮುಕ್ತರಿದ್ದಾರೆ, ಈ ದೋಷಗಳಿಲ್ಲ ಅವರಿಗೆ. ಆದರೆ ಹಿಂದೆ ಇತ್ತು ದೋಷಗಳು, ಈಗಿಲ್ಲ. ಒಬ್ಬರು ಫೇಲ್ ಆಗಿದ್ದ ಪಾಸ್ ಆಗಿಬಿಟ್ಟ, ಆಮೇಲೆ ಈ ಪಾಸ್ ಆಗಿ ಮೊದಲು ಒಂದು ಕಾಲಕ್ಕೆ ಫೇಲ್ ಆಗಿದ್ದವನು, ಅಥವಾ ಇದು ಪರೀಕ್ಷೆ ಆಗಿಲ್ಲ ಪಾಸ್ ಆಗಿಲ್ಲ ಅಂದರೆ ಪಾಸೇ ಆಗಿಲ್ಲ, ಆಮೇಲೆ ಪಾಸ್ ಆದ, ಮೊದಲಾಗಿರಲಿಲ್ಲ. ಇದೆಲ್ಲ ತಗೊಂಡು ದೇವ್ರಿಗೆ ಹಾಗಲ್ಲ. ಸದಾಕಾಲ ಏನಾಗಿದ್ದಾನೆ? ನಿತರಾಮ್ ಮುಕ್ತ ದೋಷ, ಯಾವ ಕಾಲಕ್ಕೂ ದೋಷದ ಹೆಸರೇ ಇಲ್ಲ ಹಾಗಿದ್ದಾನೆ. ನಿತ್ಯದಲ್ಲೂ ನಿರ್ಮುಕ್ತ ದೋಷನಾದವನು. ಸರಸಿಜ ನಯನಃ, ದೇವರಿಗೆ ಆಕಾರ ಇದೆಯಲ್ಲೋ ಪ್ರಶ್ನೆ ಬಂತಾಗ, ದೇವ್ರಿಗೆ ಆಕಾರ ಇದೆಯಲ್ಲ ಅಂತ ಹೇಳಿ ಸರಸಿಜ ನಯನಃ ಪುಂಡರೀಕಾಕ್ಷ, ಕಣ್ಣು ಕಮಲದಂತೆ. ಕಣ್ಣಿದ ಮೇಲೆ ಏನಿರ್ಬೇಕಾಯ್ತಾಗ? ಶರೀರ ಇರಲೇಬೇಕಲ್ಲ, ಅದಕ್ಕೋಸ್ಕರ ಪರಮಾತ್ಮ ದೇಹ ಸಂಪನ್ನ. ಸರಸಿಜ ಕಮಲ, ಪುಂಡರೀಕ, ಸರಸಿಜ ಸರೋವರದಲ್ಲಿ ಹುಟ್ಟೋದು ಅಂತ ಅರ್ಥ. ಸರಸಿಜ ನಯನಃ ಕಣ್ಣು, ಪುಂಡರೀಕಾಕ್ಷ ಅಸೌ ಇಂತಹ ಶ್ರೀಹರಿ. ದೇವರು ತಮ್ಮ ನೋಡ್ತಿದ್ದ ಅದನ್ನು ತೋರಿಸ್ತಾ ಪುಂಡರೀಕಾಕ್ಷ ಅಂತ ಹೇಳಿದಾಗ ದೇವ್ರು ಯಾವಾಗಲೂ ನೋಡ್ತಾನೋ ಇಲ್ಲೋ, ದೇವ್ರ ಕಣ್ಣಿಗೆ ಕಾಣಿಸ್ಲಿಲ್ಲೋ ಏನೋ, ದೇವ್ರ ಕಣ್ಣು ಬಿಟ್ಟು ನೋಡಲಿಲ್ಲೋ ಏನೋ, ಪ್ರಶ್ನೆನೇ ಇಲ್ಲ. ಯಾತಕ್ಕೆ? ಪುಂಡರೀಕಾಕ್ಷನಾದ್ರಿಂದಾಗಿನೇ ಸದಾಕಾಲ ಅರಳಿದ ಕಮಲ ಅರಳಿರುತ್ತಾದ್ರಿಂದ ಅರಳಿದ ಕಣ್ಣುಳ್ಳವನು, ಪೂರ್ಣವಾದ ದೃಷ್ಟಿಯನ್ನು ಹೊಂದಿದವನು. ಪೂರ್ಣವಾದ ದೃಷ್ಟಿ ಅಂದರೆ ಏನು? ದೃಷ್ಟಿ ಅಂದರೆ ಜ್ಞಾನ. ಪೂರ್ಣ ದೃಷ್ಟಿ ಅಂದರೆ ಏನು? ಪರಿಪೂರ್ಣ ಜ್ಞಾನ, ಸರ್ವಜ್ಞ ಅಂತ. ಪುಂಡರೀಕಾಕ್ಷ ಅಂದರೆ ಸರ್ವಜ್ಞ. ಅದು ರಿಸಲ್ಟ್ ಆಗೋದು ಅಲ್ಲಿಗೆ. ಕಣ್ಣು ತೆಗೆದಾಗ ಗಮನಿಸ್ತಾ ಇದ್ದಾರೆ ಅಂತ ಅರ್ಥ. ಸ್ವಲ್ಪ ಗಮನಿಸ್ತಾ ಇಲ್ಲ ಅಂತ ಅರ್ಥ. ಗಮನ ಅಂಬೋದು ಜ್ಞಾನ. ಜ್ಞಾನ ಇದ್ದಾಗ ಕಣ್ಣು ಅರಳುತ್ತೆ, ಜ್ಞಾನ ಇಲ್ದೋದಾಗ ಡಲ್ ಆಗಿಬಿಡುತ್ತೆ. ಅದಕ್ಕೆ ಸರಸಿದನಯನಃ ಅಸೌ ಶ್ರೀಪತಿ ಮಾನದಃ ನಃ. ಇಂಥ ಶ್ರೀಹರಿಯು ನಮಗೆ ನಮಗೂ ಜ್ಞಾನವನ್ನು ಕೊಡಲಿ. ಜ್ಞಾನ ಕೊಡೋದ್ರಿಂದ ಏನಾಯ್ತು ಅಲ್ಲಿಗೆ? ಧಿಯೋ ಯೋನ ಪ್ರಚೋದಯ, ಗಾಯತ್ರಿ ಮಂತ್ರದ ಅರ್ಥ. ಜ್ಞಾನ ಕೊಡಲಿ ಅಂದರೆ ಬುದ್ಧಿ ಕೊಡಲಿ ಅಂತ ಒಂದೇ. ಸೊ ಗಾಯತ್ರಿ ಪ್ರತಿಪಾದ್ಯನಾದವನು, ಆದ್ದರಿಂದ ಧಿಯೋ ಯೋನಃ ಪ್ರಚೋದಯ, ಹಾಗೆ ಕೊಡಲಿ. ಎಂಥ ಜ್ಞಾನ ಕೊಡಲಿ? ಎಂಥ ಜ್ಞಾನ ಕೊಡಲಿ? ಮೋಕ್ಷಕ್ಕೆ ಉಪಯೋಗ ಜ್ಞಾನ ಕೊಡಲಿ. ಟೆಕ್ಸ್ಟ್ ಬುಕ್ ಅಂತ ಕರೆದ್ರೆ ಪಾಠ ಮಾಡ್ತಾರೆ ಏನರ್ಥ? ಟೆಕ್ಸ್ಟ್ ಪಾಠ ಮಾಡ್ತಾರೆ ಅಂತ ಅರ್ಥ. ಕಥೆ ಕಾದನ್ನು ಪಾಠ ಮಾಡ್ತಾರೆ ಅಂತ ಕರೆಯೋದಿಲ್ಲ, ಟೆಕ್ಸ್ಟ್ ಆಗಿದ್ರೆ. ಸೊ ನಮಗೆ ಎಂಥ ಜ್ಞಾನ ಕೊಡಬೇಕು ಅಂದರೆ ಮೋಕ್ಷ ಸಿಗತಕ್ಕಂಥ ಜ್ಞಾನ ಕೊಡಲಿ, ತನ್ನ ಬಗ್ಗೆ ಜ್ಞಾನ ಕೊಡಲಿ. ಹೀಗೆ ಅರ್ಥ ಮಾಡಿ. ಯಾವುದೋ ಜ್ಞಾನ ಕೊಟ್ಬಿಟ್ರೆ ಅದು ಉಪಯೋಗ ಬರೋದಿಲ್ಲ. ಯಾವುದೋ ಜ್ಞಾನ ಸಾವಿರಾರು ಕಾದಂಬರಿ ಓದಿದ್ರು ಕೂಡ ಏನಂತ ಕರೆಯೋದಿಲ್ಲ, ಅದನ್ನು ಒಂದು ಕೋರ್ಸ್ ಅಂತ ಕರೆಯೋದಿಲ್ಲ. ಹಾಗೆ ಒಂದೇ ಪುಸ್ತಕ ಟೆಕ್ಸ್ಟ್ ಬುಕ್ ಓದಿದ್ರು ಕೂಡ ಏನಂತ ಕರೀತಾರೆ? ಒಂದು ಕೋರ್ಸ್ ಅಂತ ಕರೀತಾರೆ. ಅದಕ್ಕೆ ಮಾನ ಜ್ಞಾನ ಅದನ್ನು ಕೊಡಲಿ. ಅಥವಾ ಮಾನ ಅಂದರೆ ಪ್ರಮಾಣಗಳ ಬಗ್ಗೆ ಜ್ಞಾನವನ್ನು, ಪ್ರಮಾಣ ಪದ್ಧತಿ ಇತ್ಯಾದಿ ಅರ್ಥ ಮಾಡಲಿ. ಪ್ರಮಾಣಶಾಸ್ತ್ರ ನಮಗೆ ತಿಳಿಸಿಕೊಡಲಿ. ಅರ್ಥನೂ ಆಗುತ್ತೆ. ಪ್ರಮಾಣಶಾಸ್ತ್ರವನ್ನು ತಿಳಿಸಿಕೊಡಲಿ. ಪ್ರಮಾಣಶಾಸ್ತ್ರ ಗೊತ್ತಾದಾಗ ಪ್ರಮೇಯ ಶಾಸ್ತ್ರಕ್ಕೆ ಉಪಯೋಗ ಆಗೋದ್ರಿಂದ ಏನಾಯ್ತು ಅಲ್ಲಿಗೆ? ಜ್ಞಾನ ಕೊಡಲಿ ಅಂತ ಅರ್ಥ. ಜ್ಞಾನ ಸಾಧನ ಕೊಡಲಿ, ಜ್ಞಾನನೂ ಕೊಡಲಿ ಅಂತ ಎರಡು ಒಟ್ಟಿಗೆ ಸೇರಿಕೊಂಡಾಗ ಶ್ರೀಪತಿ ಮಾನದಃ ನಃ. ಅಥವಾ ಮಾನಃ ಇನ್ನೊಂದಿದೆ. ಮಾನ ಅಂತ ಹೇಳಿದರೆ ದಂಭ, ದರ್ಪ, ಮಾನ, ಅಭಿಮಾನ ಅಂತಿದೆ. ಅದನ್ನು ದುರಭಿಮಾನ ಪರಿಹಾರ ಮಾಡಿಬಿಟ್ರಿ. ನಮಗೆ ಅವಖಂಡನೆ ಅಂತಿದೆ. ಅವಖಂಡನೆ ಆದ್ದರಿಂದ ಪರಮಾತ್ಮ ನಮ್ಮಲ್ಲಿರ್ತಕ್ಕಂಥ ದುರಭಿಮಾನ, ಮಾನ, ದರ್ಪ, ಅಭಿಮಾನ ಇವೆಲ್ಲ ಏನಿವೆ ದುಷ್ಟರ ಲಕ್ಷಣಗಳು. ನಮ್ಮಲ್ಲಿ ಅಂಥದ್ದು ಇರಬಾರ್ದು. ಆ ರೀತಿ ಮಾಡಿಬಿಡಲಿ ಅಂತೇಳಿ ಇನ್ನೊಂದು ಅರ್ಥ. ಶ್ರೀಪತಿರ್ಮಾನದಃ ನಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ
ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋ ನಹ. ನಹ ಅಂತ ಕೇಳ್ಕೊಂಡ್ರೆ ಆಚಾರ್ಯ. ನಹ ಅಂತ ಹೇಳಿದರೆ ಬಹುವಚನ ಗೊತ್ತಾಯ್ತು. ನಮಗೆ ಅಂದೇನರ್ಥ? ನಮಗೆ ಅಂತ ಹೇಳಿದ್ರಿಂದ ಆಚಾರ್ಯ ಎಲ್ಲ ಮುಖ್ಯಸ್ಥರು ಅವರು. ನಮಗೆ ಅಂತ ಹೇಳಿದಾಗ ವಿ ವಾಂಟ್ ಜಸ್ಟಿಸ್ ಅಂತವ್ರು ಏನರ್ಥ? ನಮಗೆಲ್ಲರಿಗೂ ನ್ಯಾಯ ಬೇಕು ಅಂತ, ನಮಗೆಲ್ಲರಿಗೂ ಜ್ಞಾನ. ಆಚಾರ್ಯ ಮುಖ್ಯಸ್ಥರಾದ್ದರಿಂದ ಎಲ್ಲನೂ ಸೇರಿಸ್ಕೊಂಡು ಮಾತು. ಅಲ್ಲೂ ಕೂಡ ನಖಸ್ತುತಿಯಲ್ಲಿ ಏನಂತ ಹೇಳಿದರು? ಪಾಂತು ಅಸ್ಮಾನ್ ಅಂತ ಹೇಳಿದ್ರು. ಅಸ್ಮಾನ್ ನಮ್ಮನ್ನು ಪಾಲಿಸರಿ ಅಂತ ಹೇಳಿ. ಪಾತು ಮಾ ಬಂದ್ಬಿಟ್ರೆ ಏನಾಗ್ತಿತ್ತು? ನನ್ನನ್ನು ಕಾಪಾಡಲಿ ಅಂತ ಆಗೋದು. ಅದಕ್ಕೆ ನಹ ಅಂತ ಹೇಳಿದ್ರಿಂದ ಎಲ್ಲ ಜೀವರಿಗೂ ಜ್ಞಾನ ಕೊಡಿಸ್ತಕ್ಕಂತಹ ಜವಾಬ್ದಾರಿ ಕೂಡ ವಾಯುದೇವರು ಹೊತ್ತಿದ್ದಾರೆ. ಅದಕ್ಕೆ ಮಾತರಮೇ ಮಾತರಿಶ್ವನಂತ ಸ್ತೋತ್ರ ಮಾಡೋದು. ಅದಕ್ಕೆ ಭಕ್ತಿ ಕೊಡಿ, ಜ್ಞಾನ ಕೊಡಿ ಅಂತ ಯಾತಕ್ಕೆ ಕೇಳ್ತೇವೆ ಅಂದರೆ ಅವ್ರ ಮುಖ್ಯಸ್ಥರ ಅವ್ರ ಮೂಲಕ ಹೋಗ್ಬೇಕು. ಮುಖ್ಯಸ್ಥರಿಲ್ಲ ಇದ್ದಾಗ ಅವ್ರ ಮೂಲಕ ಹೋದವ್ರು ಅಕ್ಸೆಪ್ಟ್ ಮಾಡೋದಿಲ್ಲ. ಇಂಡಿವಿಜುವಲ್ ಏನಕ್ಕೆ ಒಪ್ಪೋದಿಲ್ಲ. ನಿಮ್ಮ ಅಧ್ಯಕ್ಷ ಬರಲಿ ಅಂತ ಹೇಳ್ತಾರೆ, ಪ್ರೆಸಿಡೆಂಟ್ ಬರಲಿ ಅಂತ ಹೇಳ್ತಾರೆ. ಅದಕ್ಕೆ ವಾಯುದೇವರು ಜೀವೋತ್ತಮರಾದ್ದರಿಂದ ಅವರು ನಮಗೆ ಜ್ಞಾನ ಕೊಡಿಸ್ತಾರೆ, ಅವ್ರ ಮೂಲಕ ಕೊಡಿಸ್ತಾರೆ ಅಂತ ಅರ್ಥ. ಶ್ರೀಪತಿರ್ ಮಾನದೋನಃ. ಅಂದರೆ ಮೂರು ರೂಪದಲ್ಲೂ ಜ್ಞಾನ ಕೊಟ್ಟವರು ಅವರು ಅಲ್ಲ, ಮೂಲ ರೂಪದಿಂದಲೂ ಕೊಡ್ತಾರೆ. ರುದ್ರಾದಿ ಹಿಂಕಾರ ಶಂಕರಾದ್ಯಾಹ ಮೂಲ ರೂಪದ ದೇವತೆಗಳು ಮೂಲ ರೂಪದಲ್ಲೇ ಜ್ಞಾನ ಕೊಡ್ತಾರೆ. ಅವತಾರ ಮಾಡುವಂಥ ಅವತಾರದಲ್ಲೂ ಕೊಡ್ತಾರೆ, ಅವತಾರದ ಮೂಲ ರೂಪದಲ್ಲೂ ಕೊಡ್ತಾರೆ. ಎರಡು ಅವ್ರಿಗೆ ಜ್ಞಾನ ಮೂಲ ರೂಪದಲ್ಲೂ ಹಾಗೆ ಇದೆ, ಅವತಾರದಲ್ಲೂ ಹಾಗೆ ಇರೋದ್ರಿಂದ ಅವ್ರಿಗೆ ಯಾವ ರೂಪಕ್ಕೆ ಕೇಳಿದ್ರು ಸರಿಯೇ. ಬೇರೆ ದೇವತೆಗಳನ್ನ ಹಾಗಲ್ಲ, ತತ್ವಾವಾನ ರೂಪ ಮಾತ್ರ ಕೇಳ್ತಾರೆ, ಅವತಾರ ರೂಪ ನಾವು ಕೇಳೋದಿಲ್ಲ. ಯಾಕೆ? ಅವತಾರ ರೂಪದಲ್ಲಿ ಮೂಲ ರೂಪದ ಶಕ್ತಿ ಇತ್ಯಾದಿ. ಮತ್ತೆ ಅವ್ರ ಕೆಲಸ ಮಾಡೋದಿಲ್ಲ, ಆ ಕೆಲಸ ಮಾಡೋದಿಲ್ಲ. ಒಂದು ಆ ತತ್ವ ರೂಪದಲ್ಲಿ ಮಾತ್ರ ಕೆಲಸ ಮಾಡ್ತಾರೆ. ವಾಯುದೇವರಿಗೆ ಹಾಗೆ ಚೀಫ್ ಮಿನಿಸ್ಟರ್ ಎಲ್ಲಿ ಸೈನ್ ಮಾಡಿದ್ರು ಚೀಫ್ ಮಿನಿಸ್ಟ್ರೇ. ಉಳಿದವರು ಡೇಟ್ ರಜೆ ಅಂತ ಸೈನ್ ಮಾಡ್ದ ತಪ್ಪಾಗಿದೆ ಅಂತ ಹೇಳ್ತಾ, ರಜೆನೇ ಇತ್ತು ಆಫೀಸ್ಗೆ ಹೋಗಿ ಯಾಕೆ ಸೈನ್ ಮಾಡಿದೆ ಅಂತ ಕೇಳ್ತಾ. ಇವರಿಗೆ ಅದಿಲ್ಲ, ವರ್ಕಿಂಗ್ ಅವರ್ಸ್ ಅಂತಿಲ್ಲ. ರಾತ್ರಿ 12 ಗಂಟೆಗೆ ಆರ್ಡರ್ ಮಾಡ್ಬೋದು ಅವರು. ಇವನು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಯಾವುದೋ ಟೈಮ್ ಅಫಿಷಿಯಲ್ 5 ಗಂಟೆ ರಿಟೈರ್ ಆದರೆ ರಾತ್ರಿ 12 ಗಂಟೆಗೆ ಆರ್ಡರ್ ಮಾಡ್ದವಂತ. ಏನಾಯ್ತು ಅದು? ಇನ್ವ್ಯಾಲಿಡ್. ಅದು ಯಾಕೆ? ಅವನ ಅಧಿಕಾರದಲ್ಲಿ ಇಲ್ಲ, ಆಗ ಆಫೀಸಲ್ಲಿಲ್ಲ, ಒಂದು ಅಧಿಕಾರದಲ್ಲ, ಒಂದು ಸ್ಟೇಷನ್ ಔಟ್ ಆಫ್ ಸ್ಟೇಷನ್ ಅವನು. ಹಾಗೆ ಮಾಡಿದ್ರು ಬೆಲೆ ಇಲ್ಲ. ಹಾಗೆ ಎಲ್ಲಿ ಹೋದರೂ ಕೂಡ ಏನು ಮಾಡ್ಬೋದು? ಮಾಡೋಕ್ಕೆ ಮುಖ್ಯಸ್ಥರಿಗೆ ಸಾಮರ್ಥ್ಯ ಇದೆ. ವಾಯು ಎಂಥವ್ರು ಪರಮಾತ್ಮ ಅಂದರೆ ಸದಾಕಾಲ ಕೊಡ್ತಾನೆ. ಆದ್ದರಿಂದ ಆತನ ಏನಿಲ್ಲ. ವಾಯುದೇವರು ದೇವರು ಸ್ವತಂತ್ರ, ಬಿಟ್ಟುಬಿಡಿ. ವಾಯುದೇವರು ಕೂಡ ಎಂಥವರು? ಎಲ್ಲ ರೂಪದಲ್ಲೂ ಮೂಲ ರೂಪದಲ್ಲೂ ಯಾವ ರೀತಿ ಬೇಕಾದ್ರೂ ಕೂಡ ಅವ್ರು ಜ್ಞಾನ ಕೊಡ್ತಾರೆ. ಆದ್ದರಿಂದ ಅವ್ರ ಮೂಲಕನೇ ಕೊಡ್ತಾನೆ ಪರಮಾತ್ಮ. ಇಷ್ಟು ಹೇಳಿ ಮುಂದೆ ಶುರು ಮಾಡ್ತಾನೆ. ಇದನ್ನು ನೆನಪು. ನಾರಾಯಣಾಯ ಇಡೀ ಗ್ರಂಥದ ಮೊದಲನೇ ಶ್ಲೋಕ, ಜಯತಿಹರಿಚಿಂತೆ 2ನೇ ಅಧ್ಯಾಯಕ್ಕೆ ಮಂಗಳ ಶ್ಲೋಕ. ಇವೆಲ್ಲ ಅಂತ ಕೇಳಿದ್ರೆ ಅಷ್ಟು ಉತ್ತರ ಕೊಡಾಗಿರ್ಬೇಕು, ಎಲ್ಲಿ ಬಂದಿದೆ ಅಂತ ಜ್ಞಾಪಕ ಮಾಡ್ಕೋದು. ಉಕ್ತ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯ ಪರೋ ದಿವ್ಯ ಅಥ ಭಾರತವಾಕ್ಯಾನ್ಯೇತೈರೇ ವಾಧ್ಯವಶ್ಯಂತೆ. ಈಗ ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಉಕ್ತ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯ ಪರಃ ದಿವ್ಯ ಅಥ ಭಾರತವಾಕ್ಯಾನಿ ಏತೈಃ ಏವ ಅಧ್ಯವಶ್ಯಂತೆ. ಪೂರ್ವಾಧ್ಯಾಯೇ ಹಿಂದಿನ ಅಧ್ಯಾಯದಲ್ಲಿ ಶಾಸ್ತ್ರಾಣಾಂ ಶಾಸ್ತ್ರಗಳ ಎಲ್ಲ ಶಾಸ್ತ್ರಗಳ ಋಗಾದಯ ಎಲ್ಲ ಅದಿಷ್ಟು ಶಾಸ್ತ್ರಗಳ ನಿರ್ಣಯ ಪ್ರೋಕ್ತ ನಿರ್ಣಯವನ್ನು ಹೇಳಿದ್ವಿ. ಎಂಥ ನಿರ್ಣಯ ಅದು? ದಿವ್ಯ ನಿರ್ಣಯ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಪರಹ ಎರಡು ಅಡ್ಜೆಕ್ಟಿವ್ ಕೊಡ್ತಾರೆ. ದಿವ್ಯ ನಿರ್ಣಯ, ಪರಹ ನಿರ್ಣಯ. ಅದನ್ನು ಓದ್ದು ಹೋದ್ರೆ ಏನಂತ ಆಯ್ತು ಅಲ್ಲಿಗೀಗ? ಮೇನ್ ಜಡ್ಮೆಂಟ್ ಎಲ್ಲ ಓದ್ದ. ಏನು ಓದಿಲ್ಲ ಅದನ್ನೀಗ? ಜಡ್ಮೆಂಟ್ ಫಾರಮೇ ಓದಿಲ್ಲ. ಪ್ರಿಯಮೆಲ್ಲ ಕೊಟ್ಟಿರ್ತಾರೆ. 1000 ನೂರಾರು ಪುಟ ಇರುತ್ತೆ ಜಡ್ಜ್ಮೆಂಟ್, ಗೊತ್ತಾಯ್ತಿಲ್ಲ. ಕೊನೆಗೇನು ಕೊಟ್ಟಿರ್ತಾರೆ? ಒಂದು ವಾರ ಹೇಳ್ತಾರೆ ಡಿಸ್ಮಿಸ್ ಇಡತ್ತು ಅಂತ ಕೊಟ್ಟಿರ್ತಾರೆ, ಅಥವಾ ಅಲೌಡ್ ಅಂತ ಒಂದು ಕೊಡಿ. ಇಷ್ಟೇ, ಒಂದೇ ಲೈನ್ ಇರುತ್ತೆ. ಬಟ್ ಅದೆಲ್ಲ ಅದಿಷ್ಟು ಸಾರಾಂಶ ಇರೋದು. ಅದಕ್ಕೆ ಪರಹ ದಿವ್ಯ. ದಿವ್ಯ ಅಂದರೆ ಡಿವೈನ್. ಅದು ಡಿವೈನ್ ಆದ್ದರಿಂದ ಇನ್ನೊಂದು ಅರ್ಥ ದ್ಯುಲೋಕ, ಬೆಳಕಿರೋ ಲೋಕ ವೈಕುಂಠಕ್ಕೆ ಸಾಧನವಾಗ್ತಕ್ಕಂಥ ನಿರ್ಣಯ ಹೇಳಿದ್ದೇವೆ. ಪರಹ ಅಂದ್ರೇನು? ಸುಪ್ರೀಂ ನಿರ್ಣಯ ಹೇಳಿದ್ದೇವೆ. ಪರಹ ಆದರೆ ಇನ್ನೊಬ್ರು ಕ್ವಶನ್ ಮಾಡೋಂಗಿಲ್ಲ. ಕೆಲವು ನಿರ್ಣಯಗಳನ್ನೇನು ಮಾಡ್ಬೋದು? ಚಾಲೆಂಜ್ ಮಾಡ್ಬೋದು. ಕೆಲವು ಡೆಸಿಷನ್ ಇಲ್ಲಿ ಚಾಲೆಂಜ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಅಲ್ಟಿಮೇಟ್ ಆದ್ದರಿಂದ ಪರಹ ದಿವ್ಯ. ಪರಶಬ್ದ ಪೂರ್ಣ ಅಂತ ಇನ್ನೊಂದು ಅರ್ಥ ಇದೆ. ಪೂರ್ಣವಾದ ನಿರ್ಣಯ ಹೇಳಿದ್ದೇವೆ, ದಿವ್ಯ ನಿರ್ಣಯ ಹೇಳಿದ್ದೇವೆ. ಇಷ್ಟೆಲ್ಲ ಒತ್ತು ಕೊಟ್ಟರು ಕೂಡ ಜನ ಓದೋದಿಲ್ಲ ಅಂದರೆ ಎಷ್ಟು ಮಿಸ್ ಮಾಡ್ಕೋತಾರೆ ಗೊತ್ತಾಗುತ್ತೆ. ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಹೇಳಿದ್ನಲ್ಲ. ಹೌದು, ಅದೇ ಆಚಾರ ವೈಶಿಷ್ಟ್ಯ ಅಂತ. ನಿರ್ಣಯ ಪರೋ ದಿವ್ಯ ಅಥ ಇದನ್ನು ಆಚಾರ ತಾತ್ಪರ್ಯಣೀಯ ಕೂಡ ಎಂಥದ್ದದು? ಮಹಾಭಾರತದ ತಾತ್ಪರ್ಯಣೀಯ ಅಂತ ಹೇಳಿದರೆ ಅದು ಪರ ನಿರ್ಣಯ, ದಿವ್ಯ ನಿರ್ಣಯ. ಅದಕ್ಕಿಂತ ಹೆಚ್ಚು ನಿರ್ಣಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪೂರ್ಣ ನಿರ್ಣಯ ಮಾಡಿಕೊಟ್ಟಿದ್ದೇವೆ ಅಂತ ಅರ್ಥ.
ಅಥ ಭಾರತವಾಕ್ಯಾನಿ ಏತೈರೇವ ಅಧ್ಯವಶ್ಯಂತೆ. ಎಲ್ಲ ಶಾಸ್ತ್ರ ಒಟ್ಟು ನಿರ್ಣಯ ಹೇಳಿ ಆಯ್ತು. ಈಗ ಮಹಾಭಾರತ ತಾತ್ಪರ್ಯ ಬೆಳೆ ಕೊಟ್ಟಿದೆ. ಈಗ ಈ ಮೊದಲನೇ ಅಧ್ಯಾಯದ ಹೇಳಿದ ನಿರ್ಣಯ ಏನಿದೆಯಲ್ಲ ಅದೇ ಅದೇ ಎಲ್ಲಿ ಬಂದಿದೆ? ಈಗ ಮಹಾಭಾರತದಲ್ಲಿ ಬಂದಿದೆ. ಅಂದರೆ ಎಲ್ಲ ಶಾಸ್ತ್ರಗಳ ನಿರ್ಣಯ ಇಜಿಕೊಳ್ಟು ಮಹಾಭಾರತ ತಾತ್ಪರ್ಯ ನಿರ್ಣಯ. ಯಾಕೆ ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ. ಆದ್ದರಿಂದ ಮಹಾಭಾರತ ನಿರ್ಣಯ ತಿಳ್ಕೊಂಡ್ರೆ ಏನಾಗುತ್ತೆ ಅಲ್ಲಿಗೆ? ಎಲ್ಲ ಶಾಸ್ತ್ರಗಳ ಸಾರ ತಿಳ್ಕೊಂಡಾಗಲೇ ಅದು ಮಹಾಭಾರತದ ಅರ್ಥ ನಿರ್ಣಯ ಇಜಿಕೊಳ್ಟು ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಆಯ್ತಾಗ. ಸರ್ವಶಾಸ್ತ್ರಾರ್ಥ ನಿರ್ಣಯ ಅದನ್ನು ಹೇಳೋದಕ್ಕೆ ಪರೋ ದಿವ್ಯ ಅಥ. ಈಗ ಭಾರತ ವಾಕ್ಯಾನಿ ಮಹಾಭಾರತದ ವಾಕ್ಯಗಳನ್ನೇ ಕೋಟ್ ಮಾಡ್ತೇವೆ ಅಂತ ಅರ್ಥ. ಕೋಟ್ ಮಾಡಿ ತೋರಿಸ್ತೇವೆ. ಇದೇ ವಿಷಯ ಎಲ್ಲಿ ಬಂದಿದೆ, ಮಹಾಭಾರತದಲ್ಲಿ ಬಂದಿದೆ ಎಂಬುದನ್ನು ಅಲ್ಲಿಯ ವಾಕ್ಯಗಳನ್ನೇ ಕೋಟ್ ಮಾಡಿ ಹೇಳ್ತೇವೆ. ಭಾರತ ವಾಕ್ಯಾನಿ ಏತೈರೇ ವಾಧ್ಯವಶ್ಯಂತೆ. ಹಿಂದೆ ಹೇಳಿದಂಥ ಶಾಸ್ತ್ರವಾಕ್ಯಗಳ ಜೊತೆಗೇನೆ ನಿರ್ಣಯ ಮಾಡಿ ತೋರಿಸ್ತೇವೆ ಅಂತ ಅರ್ಥ. ಮುಂದೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯುಃ ಕ್ವಚಿತ್ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ. ಈಗ ಪ್ರಶ್ನೆ ಹಾಕ್ಕೊಂಡು ಮಹಾಭಾರತ ಪುಸ್ತಕ ಇದೆ, ಓದ್ಕೊಂಡು ನಾವೇ ತಿಳ್ಕೊಂಡ್ಬಿಡ್ತೇವೆ. ನೀವೇನು ಹೇಳೋದು ಅಂತ ಕೇಳಿದರೆ ಏನು ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳ್ತಾರೆ. ಫಸ್ಟ್ ಮಹಾಭಾರತ ವೇದಾದಿ ಗ್ರಂಥ ಓದಬೇಕಾದ್ರೆ ನಮಗೆ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ. ಕೆಲವರು ಏನು ಮಾಡ್ತಾರೆ, ಗ್ರಂಥಗಳಲ್ಲಿ ತಮ್ಮ ಮಾತುಗಳನ್ನು ಸೇರಿಸಿ ಬಿಡ್ತಾರೆ. ಪ್ರಕ್ಷೇಪ ಅಂದ್ರೇನು? ಸೇರಿಸೋದು. ಇವಾಗ ಹಾಲಿ ನೀರು ಹಾಕೋದು ಎಲ್ಲರಿಗೂ ಗೊತ್ತೇ ಇದೆ. ಇವತ್ತು ಅಲ್ಲಿ ಪ್ರಕ್ಷೇಪ ಅಲ್ಲಿಂದಲೇ ಶುರುವಾಗಿರೋದು. ಹಾಲಿ ನೀರು ಹಾಕೋದು, ಅಕ್ಕಿಗೆ ಕಲ್ಲು ಸೇರಿಸೋದು, ಇವೆಲ್ಲ ಏನು ನಡೆದೋಗಿದೆ ಈಗ. ಕ್ಷೇಪ ಆದರೆ ಹಾಗೆ ಎಸಿ, ಪ್ರಕ್ಷೇಪ ಆದರೆ ಸೇರಿಸ್ಬಿಡಿ, ಇಲ್ಲದ್ರೆ ಸೇರಿಸಾಗ್ಬಿಡಿ. ಗೊತ್ತಾಯ್ತಾ? ಸೇರಿಸೋದು ಅಂತ ಒಟ್ಟಾಗಿ. ಪ್ರಕ್ಷೇಪ ಮಾಡೋದು ಒಂದು ಯಾತಕ್ಕೆ ಕರೀತಾರೆ ಅಂದರೆ ಇಲ್ಲದ್ರೆ ಹಾಕಿಬಿಟ್ರೆ ಗೊತ್ತಾಗೋದಿಲ್ಲ. ಆ ಥರ ಸಿಡಿಸ್ಬಿಟ್ರು ಅಂತಾರಲ್ಲ, ಆ ರೀತಿ ಅಡಲ್ಟ್ರೇಷನ್ ಕಾನ್ಸೆಪ್ಟೇ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ. ಗ್ರಂಥಗಳನ್ನು ಶಬ್ದಕ್ಕೆ, ಗ್ರಂಥಗಳು ಅಂದ್ರೇನು? ವಾಕ್ಯಗಳು, ಶ್ಲೋಕಗಳು, ಪದಗಳು ಎಲ್ಲ ಅರ್ಥ. ಅದು ಗ್ರಂಥ ಶಬ್ದ 32 ಅಕ್ಷರಕ್ಕೂ ಗ್ರಂಥ ಅಂತ ಕರೀತಾರೆ. ಆದ್ದರಿಂದ ಗ್ರಂಥಗಳಂದರೆ ಗ್ರಂಥ ಭಾಗಗಳನ್ನು ಸೇರಿಸ್ತಾರೆ. ತಮ್ಮ ಮಾತು ಹೇಳಿದ್ರೆ ನಂಬೋದಿಲ್ಲ, ಅದರಲ್ಲಿದೆ ಅಂದರೆ ನಂಬಬೇಕಾಗತ್ತೆ. ಅದು ಪ್ರಕ್ಷೇಪ ಅಂತ ಹೇಳ್ತಾರೆ. ಇದೇ ರೀತಿ ಜನ ಏನು ಮಾಡ್ತಾರೆ, ಈಗ ಇವ್ರ ಮಾತು ಯಾರು ಹಾಡು ಬರುತ್ತೆ ಯಾರು ಕೇಳೋದಿಲ್ಲ. ಪುರಂದರ ಬಿಟ್ಟೆಲ್ಲ ಹಾಕಿಬಿಟ್ಟ ತಕ್ಷಣ ಏನಾಯ್ತಾಗ ದಾಸದ ಕೈ ಬುಕ್ಕೊಂಡು ಕೇಳ್ತಾ ಶುರು ಮಾಡ್ಬಿಟ್ಟು ಅವ್ರು ಬೇಕಾಷ್ಟರ ಅಂತ ಕೆಲಸ ಮಾಡಿರ್ತಾರೆ. ಬೇಕಾಷ್ಟರ ಅಂತ ಕೆಲಸ ಮಾಡ್ತಾರೆ. ಕೆಲವರೆಲ್ಲ ತಮ್ಮ ಗ್ರಂಥ ಮಾನ್ಯತೆ ಬರಲಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ತಾವು ಬರೋದು ಅವ್ರ ಹೆಸರು ಹಾಕ್ತಾರೆ. ಇನ್ನೂ ಕೆಲವರು ಇರ್ತಾರೆ ಅವರು ತೊಗೊಂಡು ತಮ್ಮ ಹೆಸರು ಹಾಕೋತಾರೆ. ಅದು ಬೇರೆ ಇನ್ನೊಂದು ಊಟ ಪಟ್ಟು. ಯಾಕೆ ಅವ್ರ ಹೆಸರು ಪ್ರಸಿದ್ಧ ಆಗಿರುತ್ತಲ್ಲ. ಇದು ಗಾಡಿ ಚೆನ್ನಾಗಿದೆ, ಪ್ರೂವ್ ಆಗಿಬಿಟ್ಟಿದ್ದೀನಿ ಅಂಥದ್ದು ನಾನು ಬರೆದಿದ್ದೀನಿ ಅಂತ ಹೇಳ್ಬಿಟ್ರೆ ಭಾಳ ಪದ್ಧತಿ ಒಪ್ಪಬೇಕಾಗುತ್ತೆ. ಎರಡು ಪ್ರಕ್ಷೇಪ ಎರಡು ವಿಧ. ತಮ್ಮದನ್ನು ಅವ್ರ ಹೆಸರಲ್ಲಿ ಹಾಕೋದು, ಅವ್ರದ್ದು ತಮ್ಮ ಹೆಸರಲ್ಲಿ ಹಾಕೋದು. ಕೃತಿ ಚೌರ್ಯ ಅಂತಾರಲ್ಲ, ಕೃತಿ ಚೌರ್ಯ ಎರಡೂ ಕೂಡ ದೋಷನೇ. ಮಹಾಭಾರತದಲ್ಲಿ ಎಷ್ಟೊತ್ತು ಏನಾಗುತ್ತೆ, ಅನ್ಯ ದೇವರು ಸರ್ವೋತ್ತವರು ಅಂತೆಲ್ಲ ವಾಕ್ಯ ಬಂದುಬಿಟ್ಟಿರುತ್ತೆ. ಅಲ್ಲಿಲ್ಲ. ಅದು ಏನು ಮಾಡಿದ್ದಾನೆ ಸೇರಿಸ್ಬಿಟ್ಟು ಪ್ರಿಂಟ್ ಮಾಡೋಕೆ ಸೇರಿಸ್ಬಿಡ್ತಾರೆ, ಬರಿಬೇಕಾದ್ರೆ ಸೇರಿಸ್ಬಿಡ್ತಾರೆ. ಏನಾಗುತ್ತೆ ನೋಡೋರಿಗೆ, ಅದು ಮೂರದಲ್ಲೇ ಇದೆಯಲ್ಲ. ಹಿಂದೆ ಹಾಗೇದಾಗಿದೆ. ಆಚಾರ್ಯ ಬಗ್ಗೆ ಕೆಲವು ಮಾತುಗಳನ್ನು ಸೇರಿಸಿಬಿಟ್ಟು ಸೌರಪುರಾಣ ಅಂತ ಪ್ರಿಂಟ್ ಮಾಡಿಬಿಟ್ಟು ಪುರಾಣದಲ್ಲಿ ಸೇರಿಸ್ಬಿಟ್ಟು, ಪುರಾಣ ಸರಿಯಾದದ್ದು, ವಾಕ್ಯಗಳಿಲ್ಲವು, ಇರೋ ವಾಕ್ಯನ ಸೇರಿಸ್ಬಿಟ್ಟು ಇಂಥ ಆಚಾರ್ಯ ಎಷ್ಟೋ ವಾಕ್ಯನ ಕೋಟ್ ಮಾಡ್ತಾರೆ. ವಾಕ್ಯ ಪ್ರಿಂಟ್ ಮಾಡ್ಬೇಕಾದ್ರೆ ಕ್ವಚಿತ್ ಅಂತರಿತಾನಪಿ. ಸೇರಿಸೋದಲ್ಲ, ಇರೋದನ್ನು ತೆಗೆದು ಹಾಕಿಬಿಡ್ತಾರೆ. ವಿಷ್ಣು ಸರ್ವೋತ್ತಮ ಅಂತ ಕ್ಲಿಯರಾಗಿ ಬಂದಿರುತ್ತೆ. ಆಚಾರ್ಯ ವಾಯುದೇವರ ಅವತಾರ ಅಂತ ಸ್ಪಷ್ಟವಾಗಿ ಬಂದಿರುತ್ತೆ. ಏನು ಮಾಡ್ತಾರೆ, ಅದನ್ನು ತೆಗೆದು ಹಾಕಿಬಿಡ್ತಾರೆ. ಗೊತ್ತಾಯ್ತಾ? ವಿಜೇಂದ್ರ ಸ್ವಾಮಿಗಳು ಕೋಟ್ ಮಾಡ್ತಾರೆ ತಮ್ಮ ಮಧ್ವತಂತ್ರ ಮುಖಭೂಷಣ ಅಂತ ಒಂದು ಗ್ರಂಥ, ಮಧ್ವಾಧ್ವ ಕಂಟಕೋದ್ಧಾರ ಅಂತ ಒಂದು. ಅದರಲ್ಲಿ ಕೋಟ್ ಮಾಡಬೇಕಾದ್ರೆ ತಿರುಮುಷ್ಟ ಮಹಾತ್ಮೆಯಲ್ಲಿ ತಿರುಪತಿ ಮಹತ್ವ ಹೇಳಬೇಕಾದ್ರೆ ಆಚಾರ್ಯರು ವಾಯುದೇವರ ಅವತಾರ ಅಂತ ಬಂದಿದೆ ಅಂತ ವಾಕ್ಯಗಳು ಕೋಟ್ ಮಾಡ್ತಾರೆ. ಮತ್ತು 3-4 ಪುರಾಣದ ಕೋಟ್ ಮಾಡ್ತಾರೆ. ನಿಮಗೆ ಆಶ್ಚರ್ಯ ಅಂದರೆ ಆ ಪುರಾಣಗಳು ಸಿಗ್ತದೆ, ಪ್ರಿಂಟು ಮಾಡಿಸಿದ್ದಾರೆ, ಆ ವಾಕ್ಯ ಮಾತ್ರ ತೆಗೆದಿದ್ದಾರೆ. ಹಿಂದೂ ಮುಂದಿಂದಿದೆ ಮತ್ತೆ ಆಶ್ಚರ್ಯವತ್ತ ಆ ಲೈನ್ ತೆಗೆದು ಬಿಡ್ತಾರೆ. ಪೂರ್ತಿ ತೆಗೆದುಬಿಟ್ರೆ ಗ್ರಂಥನೇ ಹೋಗಿಬಿಡುತ್ತೆ. ಆದ್ದರಿಂದ ಇದು ಯಾವುದೇ ಅನನಕ್ಕೂ ಅಷ್ಟು ಮಾತ್ರ ಡಿಲೀಟ್ ಮಾಡೋದು. ಅರ್ಥ ಆಯ್ತಾ? ಡಿಲೀಟ್ ಮಾಡಿಬಿಡ್ತಾರೆ. ಡಿಲೀಟ್ ಮಾಡೋದಕ್ಕೆ ಏನಂತ ಅಂತರಿತಾನಪಿ. ಮೂದಲೇ ಡಿಲೀಟ್ ಮಾಡಿಬಿಟ್ರೆ ಅವ ಅನ್ಎಡಿಟಬ್. ನಾವು ಎಡಿಟ್ ಮಾಡ್ಲಿಕ್ಕೆ ಎಡಿಟ್ ಮಾಡಿ ಹಾಕಿಬಿಡ್ತಾರೆ. ಎಡಿಟ್ ಮಾಡ್ಲಿಕ್ಕೆ ಬರದವ್ರಾಗ ಏನು ಮಾಡ್ತಾರಾಗ? ಏನು ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಮಹಾಭಾರತಾದಿ ಗ್ರಂಥಗಳಲ್ಲಿ ಕ್ವಚಿತ್ ಅಂತರಿತಾನಪಿ ಕುರ್ಯುಹು ಅಲ್ಲಿ ಮಾಡಬೇಕೀಗ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯುಹು. ಕೆಲವನ್ನ ಅಂತರ್ಧಾನ ಮಾಡಿಸಿಬಿಡ್ತಾರೆ, ಕಾಣದಂತೆ ಮಾಡಿಬಿಡ್ತಾರೆ. ಕ್ವಚಿತ್ ಕುರ್ಯುಹು ಕ್ವಚಿತ್ಯ ವ್ಯತ್ಯಾಸಂ. ಕೆಲವನ್ನ ಹಿಂದು ಮುಂದೆ ಮಾಡ್ತಾರೆ. ಹಿಂದು ಮುಂದೆ ಮಾಡಿ ಔಟ್ ಆಫ್ ಕಾಂಟೆಕ್ಸ್ಟ್ ಮಾಡಿಬಿಟ್ಟು ಆ ಗ್ರಂಥ ಸರಿಯೇ ಇಲ್ಲ, ಅದೇನು ಉಪಯೋಗ ಇಲ್ಲ ಗ್ರಂಥ ಇದು, ಏನೇನೋ ಬರೀತಾರೆ ಇದರಲ್ಲಿ ಅಂತ ಗ್ರಂಥದ ಬಗ್ಗೆ ಗೌರವ ಬರದಾಗ ಮಾಡಿಬಿಡ್ತಾರೆ. ಲಿಂಕ್ ತಪ್ಪಿದ್ರೆ ಏನಾಗುತ್ತದು? ಫಸ್ಟ್ ಕ್ಲಾಸ ಪಾಪ ಸಾರು ಹೊಡಿ ಮಾಡಿಟ್ಟ, ಒಂದೆರಡು ಎಷ್ಟು ಉಪ್ಪು ತಂದು ಹಾಕಿಬಿಟ್ರು ಅದ್ರಲ್ಲಿ. ಯಾರು ತಿಂತಾ ಇಲ್ಲ. ಇವನಿಂದ ಅಡುಗೆ ಸರಿ ಇಲ್ಲ, ಇವನು ಏನು ಮಾಡಿ ಅಡುಗೆ ಹೆಸರು ಕೆಡಿಸಕ್ಕೆ ಇವನೇನು ಮಾಡಿದ್ದಾನೆ? ಅವನ ಅಡುಗೆ ನೆಕ್ಸ್ಟ್ ಟೈಮ್ ಕರೆಸ್ಬಾರ್ದು.
ಸೊ ವೇದವ್ಯಾಸ ಗ್ರಂಥ ಓದಬಾರ್ದು. ಯಾತಕ್ಕೆ? ಅವ್ರ ಗ್ರಂಥದಲ್ಲಿ ಏನು ಮಾಡ್ತಿದ್ದಾರೆ ಅವರು? ಈ ಹೊಂದಾಣಿಕೆಯಲ್ಲಿ ಏನೇನೋ ಬರೀತಾರೆ. ಆದ್ದರಿಂದ ವ್ಯತ್ಯಾಸಂ ಕುರಿಯು, ಅದು ವ್ಯತ್ಯಾಸ ಇದೊಂದು ಅರ್ಥ. ಅಲ್ಲಿ ಹರಿಸರ್ವೋತ್ತವಂತ ಬದಲಾಯಿಸ್ಬಿಟ್ಟು ಬೇರೆ ಪದ ಹಾಕಿಬಿಡೋರು. ಅಲ್ಲಿ ತೆಗೆದ್ರು, ಇಲ್ಲಿ ಸೇರಿಸಿದ್ರು, ಇರೋದನ್ನು ತೆಗೆದು ಸೇರಿಸಿದ್ರು. ಅರ್ಥ ಆಯ್ತಾ? ಈಗ ಇಲ್ಲದೇ ಇಲ್ಲದೆ ಸೇರಿಸ್ಬಿಟ್ರೆ ಏನಾಯ್ತದು? ಪ್ರಕ್ಷೇಪ. ಇರೋದನ್ನು ಆಲ್ಟರ್ ಮಾಡ್ತಾನೋ, ತಿದ್ದು ಬಿಡ್ತಾನೆ. ಅವಾಗ ಏನಾಗುತ್ತೆ? ಅದು ಇದು ವ್ಯತ್ಯಾಸವನ್ನು ಮಾಡ್ತಾರೆ. ಕ್ವಚಿತ್ ಕುರಿಶ್ಚ ವ್ಯತ್ಯಾಸ ಪ್ರಮಾದಾತ್ ಕ್ವಚಿತ್ ಅನ್ಯತ. ಕೊನೆಯದೇನಾಗುತ್ತೆ? ಬೈ ಮಿಸ್ಟೇಕ್ ಆಗುತ್ತೆ. ಕೆಲವೆಲ್ಲ ಬರೆಯೋರು ಏನು ಬರೀತಾರಪ್ಪ, ಎಕ್ಸಾಮ್ನಲ್ಲೇ ಮಾಡ್ತಾರೆ, ಪ್ಲಸ್ ಹಾಕಿದ್ರೆ ಅದು ಕರೆಕ್ಟ್ ಆನ್ಸರು. ಇವನು ಅವಸರದಲ್ಲಿ ಮೈನಸ್ ಹಾಕಿ ಬಂದುಬಿಟ್ಟಿರ್ತಾನೆ. ಏನಾಯ್ತು ಅಲ್ಲಿಗೆ? ಅದೇನು ಇಂಟೆನ್ಷನ್ಲಿ ಮಾಡಿದ್ದ ಅದು ಅಲ್ಲ. ಯಾಕೆ? ತಂದೆ ಪೇಪರು ತಾನೇ ಪಾಸ್ ಆಗಬೇಕಾದವನು, ಮಾಡೋ ಚಾನ್ಸೇ ಇಲ್ಲ. ಬಟ್ ಏನಾಗಿರುತ್ತೆ ಅಲ್ಲಿ? ತಪ್ಪಾಗಿಬಿಟ್ಟಿದೆ ಈಗಾಗಲೇ. ಎಷ್ಟೊತ್ತು ಕಂಪ್ಯೂಟ್ರಲ್ಲಿ ಯಾವುದೋ ಹೊತ್ತು ಡಿಲೀಟ್ ಹೊತ್ಬಿಟ್ರೆ ಹೋಯ್ತೀವಿ, 4-5 ತಾಸು ಮಾಡಿ ಒಂದು ಬಟನ್ ಹೊತ್ತಿ ಎಲ್ಲ ಹೋಗ್ಬಿಡು. ಇಂಟೆನ್ಷನ್ಲಿ ಮಾಡೋದಿಲ್ಲ ಯಾರೋ ಅದನ್ನು. ಯಾಕೆ? ಕಷ್ಟಪಟ್ಟು ಮಾಡಿದ್ದಾರೆ, ಎಲ್ಲ ಕಳ್ಕೊಂಡ್ಬಿಟ್ಟು ಎಷ್ಟೋ ದಿನ ಮಾಡ್ಕೊಂಡು ಒದ್ದಾಡ್ತಿರ್ತಾರೆ. ಇದೊಂದು ವ್ಯತ್ಯಾಸ ಇದೆ. ಆ ಪ್ರಮಾದಗಳು ಕೂಡ 3 ವಿಧ. ಒಬ್ಬರು ಹೇಳ್ತಾನೆ, ಬರ್ಕೋತಿರ್ತಾನೆ. ಅವ್ರು ಹೇಳ್ಬೇಕಾದ್ರೆ ಏನು ಮಾಡ್ತಾರೆ? ಸರಿಯಾಗಿ ಹೇಳ್ತಾನೆ, ಇವ್ನು ತಪ್ಪು ಕೇಳಿಸ್ಕೊತಾನೆ, ಅದನ್ನು ತಪ್ಪು ಬರೆದು ಬಿಡ್ತಾನೆ. ಅಥವಾ ಹೇಳೋನೇ ಏನು ಮಾಡ್ತಾನೆ? ಯಾವುದೋ ಕಾರಣ ಎಲ್ಲೇ ನೋಡ್ತಾ ತಪ್ಪು ಹೇಳ್ಬಿಡ್ತಾನೆ. ಅದು ಬಾಯಿ ತಪ್ಪು ಅಂತಿದ್ದಾರೆ. ಬಾಯಿ ತಪ್ಪು ಪುಸ್ತಕ ನೋಡಿ ಹೇಳಬೇಕಲ್ಲ, ಸರಿಯಾಗಿ ಓದೋದಿಲ್ಲ, ಅದು ಕಣ್ಣು ತಪ್ಪು ಅಂತ ಕರೀತಾನೆ. ಸರಿಯಾಗಿ ಓದೋದೇ ಹೇಳೋದು, ಸರಿಯಾಗಿ ಓದದೆ ಅವನು ಬರೆಯೋದು. ಆಮೇಲೆ ಕಣ್ಣು ತಪ್ಪು, ಬಾಯಿ ತಪ್ಪು, ಇನ್ನೊಂದು ಕಿವಿ ತಪ್ಪು. ತಪ್ಪು ಕೇಳಿಸ್ಕೊತಾನೆ. ಬಾಯಲ್ಲಿ ತಪ್ಪು ಹೇಳೋದು ಬೇರೆ, ಕಿವಿಲಿ ತಪ್ಪು ಕೇಳಿಸ್ಕೊಂಡ್ಬಿಟ್ಟು ಪಾಪ ಸರಿಯಾಗಿ ಹೇಳಿದ್ದಾರೆ ಅವರು, ಬೇರೆ ಕೇಳಿಸ್ಕೊಂಡ್ಬಿಟ್ಟು. ಎಷ್ಟೋ ಸರ್ತಿ ಕೆಲವು ಪದಗಳು ಏನಾಗುತ್ತೆ ಗೊತ್ತಾ? ಒಂದೇ ರೀತಿ ಕಾಣುತ್ತೆ. ಬಿ ಇರುತ್ತೆ, ವಿ ಅಂತಾನೆ, ಒಂದು ಗೊತ್ತಾಗೋದಿಲ್ಲ. ಅವ ಬಿ ಫಾರ್ ಬೆಂಗಳೂರು ಅಂತ ಹೇಳ್ತಾರಲ್ಲ, ಹಾಗೆ. ಯಾತಕ್ಕೆ? ಏನು ಮಾಡ್ಬೇಕಲ್ಲಿ? ಈಗ ಪದ ನೋಡಿದ್ರೆ ಕ್ಲಾರಿಟಿ ಬರುತ್ತೆ. ಬರೀ ಬಿ ಅಂದರೆ ದೂರದ ವಿ ಕಂಡ ಕಳಿಸ್ಬೋದು. ಗೊತ್ತಾಯ್ತಾ? ಅದೆಲ್ಲ ಯಾವುದೆಲ್ಲ ಕ್ಲಾರಿಟಿಗೆಗೋಸ್ಕರ ಮಾಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಇಂಥ ವ್ಯತ್ಯಾಸಗಳನ್ನು ಮಾಡ್ತಾರೆ. 4ನೇದು ಏನದು? ಇಂಟೆನ್ಷನಲ್ ಅಲ್ಲ. ಮೊದಲನೇ 3 ಏನವು? ಇದೆ ಅನ್ಇಂಟೆನ್ಷನಲ್. ಬಟ್ ಅದು ಏನು ಮಾಡಿ ನಮ್ಮ ಲಿಮಿಟೇಷನ್ ಮೇಲೆ ಆ ಥರ ಆಗುತ್ತೆ. ಆ ದೃಷ್ಟಿಯಲ್ಲಿ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯುಹು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ. ಹೀಗೆ ಇಷ್ಟು ಕಾರಣಕ್ಕೋಸ್ಕರ ಚೇಂಜ್ ಆಗ್ತವೆ ಅಂತ ಹೇಳ್ತಾರೆ. ಇವೆಲ್ಲ ಆಚಾರ್ಯ ಒಬ್ಬರೇ ಈ ರೀತಿ ಇಡೀ ನಮ್ಮ ಇದ್ರ ಫಸ್ಟ್ ಟೈಮಿಂದ ಬರೆದವರು ಗ್ರಂಥಗಳು ಹ್ಯಾಕೆ ಕೆಡ್ತವೆ ಅಂತ ಹೇಳ್ತಾರೆ ಆಚಾರ್ಯ. ಉಳಿದವ್ರು ಯಾರು ಆ ಮಾತು ಹೇಳಕ್ಕೆ ಹೋಗಲಿಲ್ಲ. ಅಲ್ಲ, ಆಗೋಗ್ಬಿಟ್ಟಿತ್ತು ಆಗ್ಲೇನೆ. ಇತ್ತಂತೂ ಎಲ್ಲ ಕಾಲಕ್ಕೆ ಇರುತ್ತಿದ್ವು, ಎಲ್ಲ ಕಾಲಕ್ಕೂ ಎಲ್ಲ ಹೇಗೆ ಅನಾದಿ ನಿತ್ಯನೋ ಒಳ್ಳೆಯವರು, ಕೆಟ್ಟದ್ದು ಅನಾದಿ ನಿತ್ಯನೇ. ಎಲ್ಲ ಕಾಲಕ್ಕೂ ಗ್ರಂಥ ಸೇರಿಸು. ಅದಕ್ಕೆ ಮಧ್ಯೆ ಮಧ್ಯೆ ಯಾಕೆ ಪ್ರಿಂಟ್ ಮಾಡಿಸ್ಬೇಕು, ಸರಿಯಾಗಿ ಮಾಡಿಸ್ಬೇಕು ಅಂತ ಕೇಳಿದರೆ ಆ ತಪ್ಪು ತಿದ್ದಾಗಿರ್ಬೇಕು. ಏನಾಗಿರ್ತಾರೆ ಇವತ್ತೇನು ಮಾಡ್ತೀವಿ, ಇನ್ನೂ ಜಾಸ್ತಿ ಸೇರಿಸಿ ಮಾಡಿಬಿಡ್ತಾರೆ ಮಾಡ್ಬೇಕಾರೆ. ಮೊದಲೇ ಪುಸ್ತಕನೇ ವಾಸಿ ಇರುತ್ತೆ, ಇನ್ನೂ ಸರ್ವಮೂಲ ಆಗಿದೆ ಅಂತ ತಿಳ್ಕೊಂಬೋಣ. ಈಗ ಹಿಂದೆ ಪಾಪ ಕೃಷ್ಣಾಚಾರ್ಯರೆಲ್ಲ ಮಾಡಿದ್ರು, ಟಿ ಆರ್ ಕೃಷ್ಣ ಭಾಳ ಹಿಂದೆ. ಅವ್ರು ಮಾಡಿದಾಗ ಇನ್ಫ್ಯಾಕ್ಟ್ ಒಳ್ಳೆ ಕ್ವಾಲಿಟಿನೇ ಮಾಡಿದ್ದಾಗ ಈ ರಿಪೀಟ್ ಮಾಡ್ಬೇಕಾದ್ರೆ ಕೆಡಿಸ್ಬಿಡ್ತಾರೆ ಎಷ್ಟೋ. ಅದನ್ನು ರಿಪೀಟ್ ಮಾಡ್ಬೇಕಾದ್ರೆ ತಪ್ಪು ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಅದು ಅಂದರೆ ಅವರು ಆ ಕಾಲಕ್ಕೆ ಮಾಡಿದ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅನೇಕರಿಗೆ. ಆದರೆ ಮಾಡೋ ಉದ್ದೇಶ ಏನಿರ್ಬೇಕಂದ್ರೆ ಹಿಂದಿನ ಮಾಡೋದಕ್ಕೆ ಜಾಸ್ತಿ ಚೆನ್ನಾಗಿ ಮಾಡಿರ್ಬೇಕು ನಾವು. ಆಗ ಅವರಿಗೂ ಪುಣ್ಯ, ಇವರಿಗೂ ಪುಣ್ಯ. ಅವರು ತಪ್ಪು ಮಾಡಿರ್ತಾರೆ, ಅದೇ ತಪ್ಪು ನಾವು ಮಾಡಿಬಿಟ್ರೆ ಏನಾಯ್ತು? ಈಗ ಅವ್ರಿಗೂ ಪಾಪ ಜಾಸ್ತಿ ಮಾಡಿದಾಗತ್ತೆ. ಅವ್ರ ತಪ್ಪನ್ನು ನಾವು ಕರೆಕ್ಟ್ ಮಾಡಲಿಲ್ಲ ಅಂದರೆ, ತಪ್ಪು ಕರೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ? ಈಗ ಮುಂದೋದ್ರೆ ಭಾರಿ ಸುಲಭವಾಗಿ ಅವ್ರ ತಪ್ಪು ಕೂಡ ಹೋಗಿದ್ದರಿಂದ ಅವರಿಗೂ ಒಳ್ಳೇದಾಯಿತು, ಓದೋರಿಗೂ ಒಳ್ಳೇದಾಯಿತು, ತನಗೂ ಪುಣ್ಯ ಬಂತು. ಇವತ್ತು ಗ್ರಂಥ ಮಾಡೋದು ಕಡಿಮೆ. 99% ಜನ ಹೆಂಗೆ ಮಾಡ್ತಾರೆ? ಭಾರಿ ಕೇರ್ಲೆಸ್ಸೇ ಮಾಡ್ತಾರೆ. ಯಾರೋ ಪ್ರೂಫ್ ನೋಡೋದು, ಯಾರೋ ನೋಡೋದು, ಸುಳ್ಳು ನೋಡಿದೆ ಅಂತ ಹೇಳ್ಬಿಡೋದು, ಯಾಕೆ ಬಯಸ್ಕೋಬೇಕು ಅಂತೇಳಿ. ಆಮೇಲೆ ರಿಸಲ್ಟ್ ನನಗೆ ಗೊತ್ತಾಗುತ್ತೆ. ನೋಡ್ತೀವಿ ಎಷ್ಟು ತಪ್ಪು ಕಾಣಿಸ್ತಿರೋದು. ಓದಬೇಕು ಎಷ್ಟೋ ಪುಸ್ತಕಗಳಲ್ಲಿ ತಪ್ಪುಗಳಿದ್ದೇ ಇರುತ್ತೆ. ಆ ಥರ ಇರಬಾರ್ದು. ಇವೆಲ್ಲ ಇಂಥ ಮಿಸ್ಟೇಕ್ಸ್ ಎಲ್ಲ ಅವಾಯ್ಡ್ ಮಾಡದೆ ಹೋದರೆ ಪುಸ್ತಕ ಪ್ರಿಂಟ್ ಮಾಡೋದ್ರಿಂದ ಏನಾಗುತ್ತೆ? ಅಲ್ಲಿಗೆ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಏನಂತ ಮಧ್ವದಲ್ಲಿ ಬರುತ್ತೆ, ಗಾಂಗಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಶ್ಮಕೃತ್ಸವ. ಆಚಾರ್ಯ ಸ್ವರಮೂಲ ಗ್ರಂಥಗಳಲ್ಲಿ ಭಾಷ್ಯಾದಿಗಳಲ್ಲಿ ಒಂದೊಂದು ಅಕ್ಷರ ಬರೆದ್ರು ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದು ಎಂಡಿಂಗು ಬಿಗಿನಿಂಗು ಅಂತಲ್ಲ, ಎನಿ ಲೆಟರ್ ಯಾವುದೇ ಒಂದು ಅಕ್ಷರ ಬರೆದ್ರು ಕೂಡ ಗಂಗಾ ನದಿಯ ತೀರದೊಳಗೆ ವಿಷ್ಣು ಮಂದಿರ ಕಟ್ಟಿಸಿ ಪ್ರತಿಷ್ಠಾಪನೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಅಷ್ಟು ಗೊತ್ತು ಭಾಳ ಜನಕ್ಕೆ. ತಪ್ಪು ಬರೆದ್ರೆ ಅಲ್ಲಿರೋ ವಿಷ್ಣು ದೇವಸ್ಥಾನ ಬೀಳಿಸಿದ ಪಾಪ ಬರುತ್ತೆ. ಅರ್ಥ ಆಯ್ತಾ? ತಪ್ಪು ಯಾರೋ ಕಷ್ಟಪಟ್ಟು ಕಟ್ಟಿರ್ತಾರೆ ಪಾಪ, ಅದು ಬೀಳಿಸ್ಬಿಟ್ರೆ ಎಷ್ಟು ಅನ್ಯಾಯ ಆಗೋದಿಲ್ಲ? ಆ ಥರ ಆಗುತ್ತೆ. ಅದಕ್ಕೆ ಏನು ಮಾಡೋದು? ನಮಗೆ ಎಷ್ಟು ಮ್ಯಾಕ್ಸಿಮಮ್ ಬರುತ್ತೋ ಅಷ್ಟು. ಇಷ್ಟಾದ್ರೂ ಕೆಲವು ತಪ್ಪು ಉಳ್ಕೊಳುತ್ತೆ, ಅವು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಬಟ್ ಎಂಥವು ಮಿನಿಮೈಸ್ ಮಾಡಬೇಕು. ಮತ್ತು ಅದು ಮಾಡೋಕ್ಕೆ ಮುಂದಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ಇವತ್ತು ಉದಾಹರಣೆಗೆ ಬಿದ್ದರೆ ಕಷ್ಟ ಅಂತ ನಡಿದೇ ಹೋದ್ರೆ ಕೊನೆ ನಡಿಲಿಕ್ಕೆ ಬರೋದಿಲ್ಲ, ಹಾಗಾಗ್ಬಿಡುತ್ತೆ. ಸಾಮಾನ್ಯವಾಗಿ ನಡಿಬೇಕಾದ್ರೆ ಫಸ್ಟ್ ಏನಾಗುತ್ತೆ? ಈ ಸೈಕಲ್ನ ಕಲಿಯೋದು ಬೀಳದೆ ಕಲಿಯೋಕ್ಕೆ ಬರೋದಿಲ್ಲ. ಸೈಕಲ್ ಕಲಿಯೋದು ಎಷ್ಟು ಸತ್ತು ಬಿದ್ದಾದ್ರೂ ಡಿಪೆಂಡ್ ಆಗುತ್ತೆ. ಆ ಥರ ಇರುತ್ತೆ. ಬಟ್ ಅದರಿಂದ ಮುಂದೆ ಏನು ಮಾಡ್ತಾನೆ? ಕಲಿತಾನೆ. ಅದು ತಪ್ಪಲ್ಲ. ಆದರೆ ಅದನ್ನ ಏನು ಮಾಡಿಕೊಡೋದು? ಕೇರ್ಲೆಸ್ಸಾಗಿ ಮಾಡಬೇಕು. ಅವಾಗ ಕೇರ್ಲೆಸ್ಸಾಗಿ ಮಾಡಿದ್ರೆ ತುಂಬ ತಪ್ಪಾಗುತ್ತೆ.
ಕೆಲವರು ಇರ್ತಾರೆ, ದುಡ್ಡೇ ಕೊಡೋದಿಲ್ಲ, ಏನು ಕೆಲಸ ಮಾಡೋದು ಅಂತ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ ಭಾರಿ ಸಂಬಳ ಕೊಟ್ಟರೆ ಯಾಕೋ ದುಡ್ಡು ಕೊಡ್ತಾರೆ, ಮತ್ತೆ ಯಾಕೆ ಮಾಡಬೇಕು ಅಂತೇಳಿ ಮತ್ತೆ ಬಿಟ್ಬಿಡ್ತಾರೆ. ಇದೆಲ್ಲ ನಡೀತಿರೋದು, ಆ್ಯಕ್ಚುಲಿ ನಡೀತಿರೋ ಪ್ರಾಬ್ಲಮ್ಗಳಿವೆಲ್ಲ ಕೂಡ. ಸರಿಯಾಗಿ ಕೊಟ್ಟರು ಕಷ್ಟ, ಕಡಿಮೆ ಕೊಟ್ಟರು ಕಷ್ಟ. ಪನಿಷ್ ಮಾಡಿ ಏನಾದ್ರು ತಪ್ಪು ಮಾಡಿದ್ದಕ್ಕೆ ಪನಿಷ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಕೇರ್ಲೆಸ್ ಆಗ್ತಾರೆ. ಕ್ಷಮಿಸಿಬಿಟ್ರೆ ಹೇಗೂ ಕ್ಷಮಿಸ್ತಾ ಇರುತ್ತೆ, ಮತ್ತೆ ಕೇರ್ಲೆಸ್. ಇದೆಲ್ಲ ಮನುಷ್ಯರ ಒಂದು ವೀಕ್ನೆಸ್ಗಳು, ಅದಕ್ಕೆ ಅವಕಾಶ ಕೊಡಬಾರ್ದು. ಯಾವಾಗಲೂ ಕೂಡ ಮಡಿ ಸ್ವಲ್ಪ ಆದರೂ ಬಯಲಿಗೆ ಏನಾಗುತ್ತೆ, ಅದಕ್ಕೆ ಬಯಲಿಗೆನೆ ಚೂರಾದರೂ ಬಟ್ಟೆ ತಾಗಿದಾಗಾಯ್ತು ಬಯಲಿಗೆನೆ. ಆ ಮಡಿ ನೆಲ್ಲಿ ಮೇಂಟೈನ್ ಮಾಡಬೇಕು, ಗ್ರಂಥಗಳಲ್ಲಿ ಮೇಂಟೈನ್ ಮಾಡಬೇಕು. ಅದಕ್ಕೆ ಯಾವಾಗ ಯಥಾಶಕ್ತಿ ಏನಪ್ಪ ಅದನ್ನು ಫುಲ್ ಉಪಯೋಗಿಸ್ಬೇಕಿತ್ತು. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕ್ವಚಿತ್ ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ. ಚ ಅಂತ ಹೇಳಿದ್ರಿಂದ ಇನ್ನೂ ಹೋಗಿಂತ ಕೆಲಸಗಳಿರುತ್ತೆ. ಹೇಳೋನು ಸರಿ ಇದ್ದಾನೆ, ಬರೆಯೋನು ಸರಿ ಇದ್ದಾನೆ, ಪುಸ್ತಕ ಸರಿ ಇದೆ, ಆ ಹೇಳೋ ಪುಸ್ತಕದಲ್ಲೇ ತಪ್ಪಿದೆ. ಅವಾಗ ಏನಾಯ್ತು, ಅದನ್ನೇ ಪಾಪ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಎಷ್ಟೊಂದು ಪ್ರಿಂಟ್ ಮಾಡೋರು ಏನು ಮಾಡ್ತಾರೆ, ಬರ್ಕೊಟ್ಟಿದ್ದೇನೆ ಪ್ರಿಂಟ್ ಮಾಡಿದ್ದೀವಿ ಅಂತಾರಲ್ಲ, ಹಾಗೆ ತಪ್ಪು ಅವನದಲ್ಲ. ಯಾರು ತಪ್ಪಾಯ್ತು, ಈಗ ಬರ್ಕೊಟ್ಟೊಂದೇ ತಪ್ಪಾಯ್ತು. ರೆಫರ್ ಮಾಡಿ ಅಚ್ಯುತ್ ಪಾಠ ಹೇಳ್ತಾ ಇದ್ರು, ಅದ್ವೈತದಲ್ಲಿ ಬರ್ತದೆ, ಭಾಗವತ ಪಾಠ ಹೇಳ್ತಾ ಇದ್ರು. ಅರ್ಥ ಹೇಳೋದಕ್ಕೆ ಅವರು ತಕ್ಷಣ ಶಿಷ್ಯರು ಕೇಳಿದರು, ಗುರುಗಳೇ ನಮ್ಮಲ್ಲಿ ಈ ಪಾಠ ಇದೆ ಅಂದ್ರೆ ನಮ್ಮಲ್ಲಿ ಇದೆ ಅಂತ ಹೇಳಿದರು. ಆ ಪುಸ್ತಕಗಳೇ ಬೇರೆ ಆಗಿಬಿಟ್ಟಿದೆ. ತಕ್ಷಣ ಆಚಾರ್ಯ ಏನು ಮಾಡಿದ್ರಾಗ, ಇದು ಕರೆಕ್ಟ್ ಪಾಠ ಅಂತ ತೋರಿಸಿದ್ರು. ಮತ್ತು ಆಚಾರ್ಯ ಎಲ್ಲರ ಎದುರಿಗಿದ್ರೆ ಸಾಧ್ಯ, ಅದು ನಾವು ಕಾಣಾಗಿರೋದಿಲ್ಲ, ಅದರಿಂದ ತಪ್ಪುಗಳು ಉಳ್ಕೊಂಡ್ಬಿಡ್ತಾರೆ. ಎಲ್ಲ ಚ ಅಂತ ಸೇರಿಸಿ ಇನ್ನೂ ಅನೇಕ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹುಷಾರಾಗಿರಿ. ಬಯಲಿಗೆ ಆಗ್ಬೇಕಾದ್ರೆ 1000 ದಾರಿ ಉಂಟು, ಅದೆಲ್ಲ ದಾಟಬೇಕು ನಾವು. ಆದ್ದರಿಂದ ಗ್ರಂಥ ಉಳಿಸ್ಕೊಳ್ಳೋದೇ ಕಷ್ಟ, ಏನೇ ಅರ್ಥ ತಿಳ್ಕೊತೀರಿ ಅಂತ ಅರ್ಥ. ಅದಕ್ಕೆ ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ ಅನುತ್ಸನ್ನ ಅಪಿ ಗ್ರಂಥ ವ್ಯಾಕುಲ ಇತಿ ಸರ್ವಶಃ. ಇವೆಲ್ಲ ಏನು ಗೊತ್ತಾ, ಈಗ ಎಂಥ ಗ್ರಂಥಗಳು ಅಂದರೆ ಇವತ್ತಿನ್ನೂ ಕೂಡ ಸಿಗತಕ್ಕಂಥ ಗ್ರಂಥಗಳ ಹಣೆ ಬರ ಇಷ್ಟು. ಮಹಾಭಾರತ ಸಿಗುತ್ತೆ, ಅದ್ರಲ್ಲಿ ಹೀಗಾಗಿದೆ, ಭಾಗವತ ಸಿಗುತ್ತೆ, ಅದ್ರಲ್ಲಿ ಹೀಗಾಗಿದೆ. ತಮಾಷೆ ಅಂದರೆ ಉತ್ಸನ್ನ ಪ್ರಾಯಶಃ ಸರ್ವೇ. ಕೆಲವು ಗ್ರಂಥಗಳು ಇಲ್ಲೇ ಇಲ್ಲ. ಇವತ್ತೇನಾಗ್ಬಿಟ್ಟೆ ಗ್ರಂಥಗಳು ಫಸ್ಟು ಇನ್ಎಕ್ಸ್ಟೆಂಟ್ ಸಿಗೋದೇ ಇಲ್ಲ, ಗ್ರಂಥಗಳೇ ಸಿಗೋದಿಲ್ಲ. ಇದು ಓದೋ ಚಾನ್ಸೇ ಇಲ್ಲ ನಮಗೆ. ಸಿಕ್ಕಿವೆ, ತಪ್ಪುಗಳಿದೆ, ಆಗೋದು ಸರಿ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಾಯ್ತು, ಈಗ ತಿಳಿದವರೊಬ್ಬರು ಏನು ಮಾಡ್ಬೇಕು ಕೆಲಸ, ಈಗ ಮಿಸ್ ಆಗಿರೋ ಗ್ರಂಥಗಳದ್ದು ಸಾರಾಂಶ ಕೊಡಬೇಕು, ಇರೋ ಗ್ರಂಥಗಳನ್ನ ಕರೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಿದ್ದೆ, ನಾವು ನಿರ್ಣಯ ಬರಿತಾ ಇದ್ದೇವೆ ಅಂತ ಹೇಳ್ತಾರೆ. ಇದು ಪರ್ಪಸ್ ಆಫ್ ನಿರ್ಣಯ. ಅಂದರೆ ಎಷ್ಟು ಕಡೆ ನಮಗೀಗ ಸಾಧ್ಯ, ಎಲ್ಲ ಸರಿಯಾಗಿ ಸಿಕ್ಕರೂ ನಿರ್ಣಯ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಫಸ್ಟ್ ನಮಗೆ ಸಿಗ್ತಿರೋದು ಏನಾಗಿದೆ, ಈಗ ಸರಿಯಾಗಿ ಸಿಗ್ತಾನೇ ಇಲ್ಲ ಫಸ್ಟ್. ಆದ್ದರಿಂದ ಭಾರಿ ಹುಷಾರಾಗಿರಬೇಕು ಅಂತ ಹೇಳಿ. ಉತ್ಸನ್ನ ಅಂದ್ರೇನು, ನೆಕ್ಸ್ಟ್ ಹೋಗಿಬಿಟ್ಟಿದೆ ಗ್ರಂಥಗಳು. ಅನುತ್ಸನ್ನ ಅಂದರೆ ನಾಶವಾಗದೆ ಉಳ್ಕೊಂಡಿರ್ತಕ್ಕಂಥ ಗ್ರಂಥಗಳು ಕೂಡ ವ್ಯಾಕುಲ ಇತಿ ಸರ್ವಶಃ. ಈ ಪ್ರಕ್ಷೇಪಾದಿಗಳಿಂದ ಏನಾಗಿವೆ, ಅವು ಕೆಟ್ಟು ಹೋಗ್ಬಿಟ್ಟಿವೆ. ಗೊತ್ತಾಯ್ತಾ. ಕೆಲವು ಪೂರ್ತಿ ಹೋಗೋದು, ಕೆಲವು ಏನಾಗಿರೋದು ಅಡಿಗೆನೇ ಇಲ್ಲ, ಇದೇ ಬಯಲಿಗೆ ಆಗಿಬಿಟ್ಟಿದೆ. ಏನು ಮಾಡಬೇಕು, ಮಡಿಯವನು ಬಂದಿದ್ದಾನೆ, ಅಡಿಗೆ ಇದೆ, ಬಟ್ ಏನಿಲ್ಲ, ಅದು ಮಡಿಯಲಿಲ್ಲ. ಇನ್ನು ಕೆಲವು ಹಸ್ತಿದ ಏನು ಕೊಡಲು ತಿನ್ನಕ್ಕೆ ತಯಾರಿದ್ದಾರೆ, ಏನೂ ಇಲ್ಲೇ ಇಲ್ಲ ಅಂಬೋದೊಂದು ಇರೋದು. ನಮಗೆ ತಿನ್ನಕ್ಕೆ ಬರದಂತೆ ಆಗಿಬಿಟ್ಟಿದೆ. ಇನ್ನೊಂದು, ತಿನ್ನಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ದೇಹಕ್ಕೆ ಕಷ್ಟ, ತಿಳಿಲಕ್ಕೆ ಬರೋದಿಲ್ಲ ಅಂದರೆ ಜ್ಞಾನಕ್ಕೆ ಕಷ್ಟ. ಅದಕ್ಕೆ ಆ ಥರ ಆಗಬಾರ್ದು. ಇತಿ ಸರ್ವಶಃ. ಅಲ್ಲಲ್ಲ, ವ್ಯಾಕುಲ ಅಸ್ತವ್ಯಸ್ತ ಆಗೋದುತ್ತೀವಲ್ಲ, ಅಸ್ತವ್ಯಸ್ತಂ ಶ್ರುತಿಗತ, ಹಾಗೆ ವ್ಯಾಕುಲಗೊಂಡಿದೆ. ಗ್ರಂಥಗಳಿಗೆ ಹೇಳಬೇಕಾದ್ರೆ ವ್ಯಾಕುಲ ಅಂದರೆ ಅಸ್ತವ್ಯಸ್ತ ಅಂತ ಹೇಳ್ಬೇಕು. ಮನುಷ್ಯನಿಗೆ ಹೇಳಿದಾಗ ಡಿಸ್ಟರ್ಬೆನ್ಸ್ ಅಂತ ಹೇಳೋದು, ಮೈಂಡ್ ಡಿಸ್ಟರ್ಬ್ಡ್ ಮೈಂಡ್. ಉತ್ಸನ್ನ ಪ್ರಾಯಶ ಸರ್ವೇ ಕೋಟ್ಯಂಶೋಪಿನ ವರ್ತತೆ. ಎಷ್ಟು ಉಳ್ಕೊಂಡಿವೆ ಗ್ರಂಥಗಳು ಇವತ್ತು ಅಂದರೆ, ಎಷ್ಟಿದೆ ಹೋಗಿದೆ ಇವತ್ತು, ಕೋಟ್ಯಂಶೋಪಿನ ವಿದ್ಯತೆ. 1 crore ಕೂಡ ಉಳ್ಕೊಂಡಿಲ್ಲ ಅಂತ ಇಡೀ ಗ್ರಂಥ. ನಮ್ಮ ಜನ ಖುಷಿ, ಅಷ್ಟೇ ಓದೋ ತಪ್ಪಿತು ಅಂತ ಹೇಳಿ. ಹೌದಲ್ಲ, ಎಷ್ಟೊಂದು ಹೋಗ್ಬಿಟ್ಟಿದೆ, ಇವು ಹೋಗ್ಬಿಟ್ರೆ ಇನ್ನೂ ಅನುಕೂಲ ಅಂತ. ಹಾಗಲ್ಲ, ಎಷ್ಟಾದ ತುಂಬ ಹೋಗ್ಬಿಟ್ಟಿದೆ. ನಮಗೆ ಒಂದ್ಸತಿ ಸಾಧ್ಯನೇ, ಅದೊಂದು ತಲೆಹರಟೆ ಪರಮಾವಧಿ. ಅದು ಇನ್ನೊಂದು ಪ್ರಶ್ನೆ ಇದೆ. ಈಗ ಇಲ್ಲಿ ಇನ್ನೊಂದು ಸ್ವಾರಸ್ಯ, ನಾನು ನಂಬಬೇಕಾವೆಲ್ಲ ಎಕ್ಸಾಗರೇಷನ್ ಅನ್ಸೋದಿಲ್ಲ. ನೋಡಿದರೆ ಕೋಟ್ಯಂಶ ಹೋಗಿದೆ ಹೇಗೆ ನಂಬೋದು ಅಂತ ಕೇಳಿದರೆ ವೆರಿ ಸಿಂಪಲ್. ಪುರಂದರದಾಸರು 4,75,000 ಹಾಡು ಬರೋರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಸಿಕ್ಕಿರೋದು ಎಷ್ಟು ಇವತ್ತು? ಎಷ್ಟು ಅಲ್ಲ, 1,000 ಕೂಡ ಸಿಕ್ಕಿಲ್ಲ. ಅರ್ಥ ಆಯ್ತಾ ಇಲ್ಲ? ಯಾರೋ ಮಿಕ್ಸ್ ಆಗಿರೋದು ಸೇರಿ ಕೂಡ 1,000 ಸಿಕ್ಕಿಲ್ಲ. ಪುರಂದರದಾಸರು ಒಬ್ಬರದೇ 1,000 ಸಿಕ್ಕಿಲ್ಲ ಅಂದರೆ ಕಳ್ಕೊಂಡಿರೋದು ಎಷ್ಟು ನಾವೀಗ? ಎಷ್ಟು ಎಲ್ಲಿ ಬಂತಾಗ ಕೋಟ್ಯಂಶ ಬದಲಿಗೆ ಸುಲಭವಾಗಿ ಅರ್ಥ. ವಿಜಯದಾಸರು ಅವ್ರು ಬಾಕಿ ಇದ್ದು 25,000 ಬರೋದು ಅಂತ ಹೇಳ್ತಾರೆ. ಆಮೇಲೆ ತಾವು ಬೇರೆ ಬರೋದು. ಅವ್ರು ಸಿಕ್ಕಿರೋದು ಎಷ್ಟು ಇವತ್ತು? 1,000 ಅಷ್ಟೇ. ಅವ್ರ ಕೀರ್ತನೆ ಎಲ್ಲ ಸೇರಿಸ್ಬಿಟ್ರು ಕೂಡ 1,000. ಇನ್ನು 25,000 ಅವ್ರು ಹೇಳಿದ ಪ್ರಕಾರ. ಇದು ಎಷ್ಟು ವರ್ಷ ಆಗಿದೆ ಇವೆಲ್ಲ ಕೂಡ ಆಗಿ? ಬರೀ 500, 300 ಅಷ್ಟೇ. ಇಷ್ಟಕ್ಕಿಷ್ಟ ಆಗೋದಾದರೆ ಅವೆಲ್ಲ ಎಷ್ಟು ವರ್ಷದ ಕೃತು ಬೇರೆ ಯುಗಗಳದಾವೆಲ್ಲ ಕೂಡ.
ಎಷ್ಟು ಎಷ್ಟು ಭೂಕಂಪ, ಎಷ್ಟು ಇದು, ಎಷ್ಟು ನದಿ, ಎಷ್ಟು ಪ್ರವಾಹ, ಎಷ್ಟು ದುಷ್ಟರುಗಳು, ಅದರ ಮಧ್ಯೆ ಏನಾಗಿರಬೇಕು, ಎಷ್ಟು ಗ್ರಂಥ ಹೋಗಿದೆ. ಆದ್ದರಿಂದ ಗ್ರಂಥ ಸಂರಕ್ಷಣೆ ಎಂಬುದೇನು ಅದೇ ದೊಡ್ಡ ವ್ರತ. ಲೈಬ್ರರಿಯನ್ ಇರ್ತಾರಲ್ಲ ಅದಕ್ಕೆ ಫುಲ್ ಲೆಕ್ಚರರ್ಸ್ ಕೆಲಸ ಸಂಬಳ ಕೊಡ್ತಾರೆ. ಅವ್ರು ಏನು ಪಾಠ ಗೀಟ ಮಾಡೋದಿಲ್ಲ, ಏನು ಕೆಲಸ ಅವ್ರದ್ದು ಲೈಬ್ರರಿ ಮೇಂಟೈನ್ ಮಾಡೋದಕ್ಕೆ ಅಷ್ಟೇ ಸಂಬಳ. ಅಂದರೆ ಲೆಕ್ಚರಿಗೆ ಈಕ್ವಲಾಗಿ ಕೊಡ್ತಾರೆ. ಆದ್ದರಿಂದ ಪಾಠ ಪ್ರವಚನಕ್ಕಷ್ಟೇ ಮಹತ್ವವಾದ ಪೂರ್ಣ ಯಾವುದು ಗ್ರಂಥಗಳ ಸಂರಕ್ಷಣೆ ಆಗ್ತದೆ. ಗ್ರಂಥಗಳ ಸಾವಿರಾರು ಸೇವೆಗಳಿಗೆ ಜನ ಕೊಡ್ತಾರೆ ಅಂತ ತಿಳ್ಕೊಬೋಣ. ಮತ್ತು ಅಲ್ಲೇ ಬೋರ್ಡ್ ಬೇಕಾದ್ರೆ ನೋಡಿ, ಪ್ರವಚನ ಸೇವೆ ಇರೋದಿಲ್ಲ ಲಿಸ್ಟ್ನೊಳಗೆ. ಪಂಚಾಮೃತ ಇಂಥವೆಲ್ಲ ಹೂವಿನ ಎಲ್ಲ ಅಲಂಕಾರ ಹಾಕ್ಬಿಟ್ಟಿರ್ತಾರೆ, ಪ್ರವಚನ ಸೇವೆ ಇರೋದಿಲ್ಲ. ಎಷ್ಟೋ ಕಡೆ ಹೇಳಿ ಸೇರಿಸಿದೆ, ಆಮೇಲೆ ಇನ್ನು ಕೆಲವು ಕಡೆ ಸೇರಿಸಿರ್ತಾರೆ, ಅದು ವರ್ಕೌಟ್ ಆಗಲ್ಲ, ಅವ್ರು ತೆಗೆದು ಬಿಡ್ತಾರೆ ಎಷ್ಟೋ ಸಲ, ಅವರಿಗೆ ಅಷ್ಟು ಸಿಗೋದಿಲ್ಲ ಅಂತೇಳಿ. ಬಟ್ ಆ್ಯಕ್ಚುಲಿ ಯಾವ ಸೇವೆ ಇರಬೇಕು, ತದ್ಧಿ ತಪಃ ತದ್ಧಿ ತಪಃ. ಫಸ್ಟ್ ಯಾವ ಸೇವೆ ಇರಬೇಕು, ಅದಿದ್ದರೆ ಅವ ಎಲ್ಲ ಸೇವೆ ಆಟೋಮೆಟಿಕಲ್ ಫಾಲೋ ಆಗ್ತಾ ಇರುತ್ತೆ. ವಿದ್ಯಾರ್ಥಿ ಪಾಠ ಒಂದು ಆಗದೆ ಹೋದರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸಿರಿ ಏನು ಉಪಯೋಗ, ಹೌದಲ್ಲ? 20 ಫ್ಲೋರ್ ಇದ್ದರೂ ಕೂಡ ಒಂದು ಕ್ಲಾಸ್ ನಡೆಯೋದು ಏನು ಉಪಯೋಗ? ಮರದಗಳೇ ಪಾಠ ಆದರೂ ಕೂಡ ಏನಂತ ಕರೀತಾರೆ, ಅದನ್ನು ಸ್ಕೂಲ್ ಅಂತ ಕರೀತಾರೆ. ಅದಕ್ಕೆ ಜ್ಞಾನ ಕಾರ್ಯಕ್ಕೆ ತುಂಬ ಮಹತ್ವ ಕೊಡಬೇಕು. ಗ್ರಂಥ ಉಳಿಸ್ಬೇಕು, ಗ್ರಂಥವನ್ನು ತುಂಬ ಸಂರಕ್ಷಣೆ ಮಾಡಬೇಕು. ಕೆಲವರು ಇರ್ತಾರೆ ಮನೆ ಪುಸ್ತಕ ಇಟ್ಕೊಂಡಿರ್ತಾರೆ, ಹಳೆಯ ಕಾಲದ ತಾಳೆಗರಿಯಾದೇ ಇರುತ್ತೆ, ಪುಸ್ತಕ ಪ್ರಿಂಟ್ ಆಗುತ್ತೆ ಅಂತ ನೋಡಿ, ಹೇಗೂ ಪ್ರಿಂಟ್ ಆಯ್ತು ಬಿಸಾಕ್ಬಿಡ್ತಾರೆ. ಹೇಗೂ ಪ್ರಿಂಟ್ ಆಯ್ತಲ್ಲ, ಅದು ಪ್ರಿಂಟ್ ಆಯಿತು, ಅದು ಈ ಪುಸ್ತಕದ ಕಾಪಿ ಅದು ಬೇರೆ ಆಗಿರ್ಬೋದು ಈ ಮಧ್ಯೆ. ಮತ್ತು ಇನ್ನೂ ನಿಮಗೆ ಗೊತ್ತಿಲ್ಲ, ತಾಳೆಗೆರೆನೋ ಹಳೆ ಪುಸ್ತಕನೋ ಸಿಕ್ಕರೆ ಪ್ರಿಂಟ್ ಮಾಡಿಸ್ತೀವಿ ಪುಸ್ತಕ ನಾವು ಮನೇಲಿ. ಬಂದು ಮ್ಯಾನ್ಸ್ಕ್ರಿಪ್ಟ್ ಮನೇಲಿ ಇದೆ ಅಂತ ತಿಳ್ಕೊಂಬೋಣ, ತಾಳೆಗೆರೆನೂ ಇದೆ. ನಿಮಗೆ ಆಶ್ಚರ್ಯ ಅಂದರೆ ಇದು ಬೇಗ ಹೋಗಿಬಿಡುತ್ತೆ. ನಾವು ಪ್ರಿಂಟ್ ಮಾಡಿಸಿರೋದು ಆಯುಷ್ಯ ಭಾಳ ಕಡಿಮೆ ಇದೆ, ಗೊತ್ತಾಯ್ತಿಲ್ಲ. 50-60 ವರ್ಷಕ್ಕೆ ಆಮೇಲೆ ಓದಿದ್ರೂ ಹಾಳಾಗುತ್ತೆ, ಓದದೇ ಹೋದ್ರೂ ಹಾಳಾಗುತ್ತೆ. ಆಮೇಲೆ ತೆಗಿಲಕ್ಕೆ ಹೋದ್ರೆ ಹಾಗೆ ಏನಾಗುತ್ತೆ, ಅದು ಪುಡಿ ಪುಡಿ ಪುಡಿಯಾಗಿ ಬಂದ್ಬಿಡುತ್ತೆ. ತಾಳೆಗರಿ ಹಾಗಾಗೋದಿಲ್ಲ. 1000 ವರ್ಷ ಇರುತ್ತೆ ಪೇಪರ್, 1000 ವರ್ಷ ಇರೋದಿಲ್ಲ. ಹಿಂದೆ ಹ್ಯಾಂಡ್ಮೇಡ್ ಪೇಪರ್ ಬರ್ತಿತ್ತು, ಅವು 100 ವರ್ಷ ಇರುತ್ತೆ, 400-500 ವರ್ಷ ಬೇಕಾದ್ರೆ ಇರುತ್ತೆ. ಆದರೆ ತಾಳೆಗರಿ ಇನ್ನೂ ಜಾಸ್ತಿ ಇರುತ್ತೆ. ಇವು ಮಾತ್ರ ಪ್ರಿಂಟೇಜ್ ಈ ಪೇಪರ್ಗಳು ಮೊದಲೇ ಕೆಮಿಕಲ್ಸ್ ಬೇರೆ ಉಪಯೋಗಿಸಿರ್ತಾರೆ. ಅದೇ ಪಾಯ್ಸನ್ ಇದ್ದಾಗ ಲೆಕ್ಕ. ಫಸ್ಟ್ ಆಫ್ ಆಲ್ ಅದೇ ಪಾಯ್ಸನ್. ಜೊತೆಗೆ ಸ್ಟ್ರೆಂತ್ ಏನಿರೋದಿಲ್ಲ ಇದರೊಳಗೆ, ಜಾಸ್ತಿ ಇರೋದಿಲ್ಲ. ಮಿನಿಮಮ್ ಸ್ವಲ್ಪ ಲಿಮಿಟೆಡ್ ಪರ್ಪಸ್ ಸರ್ವ್ ಆಗೋದು. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಇವತ್ತು ನಾನು ಮ್ಯಾನ್ಸ್ಕ್ರಿಪ್ಟ್ ಕಲೆಕ್ಟ್ ಮಾಡಿದ್ದೆ, ಪ್ರಿಂಟ್ ಮಾಡಿಸಿದ್ದೆ. ಆ ಕಲೆಕ್ಟ್ ಮಾಡಿದ ಮ್ಯಾನ್ಸ್ಕ್ರಿಪ್ಟ್ ಎಷ್ಟೋ ವರ್ಷದ್ದು ಕಲೆಕ್ಟ್ ಮಾಡಿ 50 ವರ್ಷ ಮೇಲೆ ಆಯಿತು. ಇವತ್ತು ಅವತ್ತು ಮಾಡಿದ್ದು ಹೇಗಿದೆ, ಇವತ್ತು ಹಾಗೆ ಇದೆ. ಈ ಪುಸ್ತಕ ಏನಾಗಿದೆ, ನಾವು ಪ್ರಿಂಟ್ ಮಾಡಿದ ಪುಸ್ತಕನೇ ಏನಾಗಿರುತ್ತೆ, ಅದು ಹಾಳಾಗಿ ಹೋಗೋ ಸ್ಥಿತಿ ಓದಕ್ಕಾಗೋದಿಲ್ಲ, ಆ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಗ್ರಂಥಗಳನ್ನ ಯಾವ ಆಗಿದೆ ಮತ್ತೆ ಯಾಕೆ ಮಾಡಿಸ್ತೀರಿ ಅಂತ ಕೇಳಬಾರ್ದು, ಮಾಡಿಸ್ತಾನೇ ಇರಬೇಕಾದ್ರೆ. ಎಷ್ಟೆತ್ತು ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಇದ್ದೇ ಇದೆ. ಆದ್ದರಿಂದ ಅದು ಪುನರ್ಮುದ್ರಣ ಅಂಬೋದು ದೋಷ ಅಲ್ಲ, ದೊಡ್ಡ ಗುಣ. ಬಟ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕಷ್ಟೆ. ಯಾವುದಕ್ಕೆ ತಾಳೆಗರಿ ಮೇಂಟೈನ್ ಮಾಡೋದು, ಅದು ಸರಿಯಾಗಿ ನೋಡ್ಕೊಬಿಟ್ಟು ಏನು ಮೇಂಟೆನೆನ್ಸೇ ಬೇಕಿಲ್ಲ, ಹಾಗಿರುತ್ತೆ. ಅದು ಏನಾಗುತ್ತೆ, ಧೂಳು ಬೀಳ್ಕೊಡೋದು, ಹುಡುಗರು ಆ ಥರ ನೋಡ್ಕೋಬೇಕು. ಅದಕ್ಕೆ ಏರ್ ಟೈಟ್ ಇದ್ದು ಬಿಟ್ರೆ ಮುಗ್ದೇ ಹೋಯ್ತು. ಅಥವಾ ನೀವು ಬೇವಿನ ಸೊಪ್ಪು ಹಾಕಿದರೆ ಅವೆಲ್ಲ ಕೆಲವು ಬಾಲ್ಸ್ ಹಾಕಿ ಹಾಂ ಅದು ಹಾಂ ಹಾಂ ಸರಿ ಸರ್. ಹಾಂ ಅಲ್ಲ, ತಾಳೆಗೆರೆಗೆ ಎಲ್ಲದಕ್ಕೂ ಬರುತ್ತೆ ಅದ, ತಾಳೆಗೆರೆಗೆ. ಇದಕ್ಕೆ ಪೇಪರ್ಗೆಲ್ಲ, ಪೇಪರ್ಗಳಿಗೆ ಅದರಲ್ಲಿ ಕೆಂಪು ಒಳಗೆ ಇರುತ್ತೆ ದೋಷ, ಒಳಗೆ ದೋಷ ಇರೋದೇ ಅದು ಉಡಿಸ್ಬೇಕು. ಬಟ್ ಅಲ್ಲಿ ಕೂಡ ಒಂದು ಪ್ರಾಬ್ಲಮ್ ಇದೆ, ಯಾವಾಗ ಹೋಗ್ತಾ ಗೊತ್ತಾಗಲ್ಲ. ಯಾವುದೋ ಸಮಯದಲ್ಲಿ ನೋಡಿದ್ರೆ ಇರೋದೇ ಇಲ್ಲ. ಎಷ್ಟೋ ಸಲ ಕ್ಲೌಡಲ್ಲಿರುತ್ತೆ, ಬಟ್ ಎಷ್ಟು ದಿವಸ ಕ್ರೌಡೇ. ಇವತ್ತು ಮಧ್ಯೆ ಏನೋ ಅಂತಾರೆ, ಆಮೇಲೆ ಇನ್ನೊಂದು ಬೆಟ್ರ್ ಬಂದಾಗ ಅದನ್ನ ತೆಗೆದು ಹಾಕ್ಬಿಡುತ್ತೆ. ಬೆಟ್ರ್ ಬಂದಾಗ ಮೊದಲಿಗಿಂತ ವಾಸಿ, ಅದು ಪರ್ಮನೆಂಟ್ ಅಂತ ಹೇಳಕ್ಕೆ ಬರೋಲ್ಲ. ಬಟ್ ಕೆಲವು ಇಂಪ್ರೂವ್ಡ್ ಮೆಥಡ್ಸ್ ಇದೆ, ಅಷ್ಟು ಇಂಪ್ರೂವ್ಡ್ ಮೆಥಡ್ಸ್ ಇದೆ. ಅದನ್ನು ಸ್ಕ್ಯಾನ್ ಮಾಡಿ ಇಡ್ಬೋದು, ಬಟ್ ಎಲ್ಲ ಮಾಡಿ ಓದ್ಬೋದು, ಎಲ್ಲ ಬೆನಿಫಿಟ್ಸ್ ಇದೆ. ಬಟ್ ಯಾವುದೇ ಇಷ್ಟ ಆದರೂ ಕೂಡ ಏನಲ್ಲ, ನಾವು ಒಂದು ಪುಸ್ತಕ ನೋಡಿ ಎಲ್ಲ ಉಳಿಸ್ಬೇಕು. ನಾವು ಅದನ್ನು ಉಳಿಸ್ಬೇಕು, ಇದನ್ನು ಉಳಿಸ್ಬೇಕು. ಒಂದು ಕಡೆ ಹೋದ್ರೂ ಕೂಡ ಏನಾಗುತ್ತದ, ಇನ್ನೊಂದು ಕಡೆ ಸಿಗುತ್ತೆ. ಈ ಅಷ್ಟು ಕಂಪ್ಯೂಟರ್ ಹಾಕಿರಿ ಬಿಟ್ರಿ, ಯಾವುದೋ ಕಾಲಕ್ಕೆ ಎಲ್ಲ ಕಂಪ್ಯೂಟರ್ ಕಾನ್ಸೆಪ್ಟೇ ಹೋಗಿಬಿಡ್ತು. ನೀವು ಮಾಡಿ ಪೆನ್ ಡ್ರೈವ್ ವೇಸ್ಟ್, ಅದು ಯಾಕೆ ಓಪನ್ ಆಗಲ್ಲ ಫಸ್ಟ್ ಅದು. ಇವತ್ತು ಸಿಂಧು ಅಲ್ಲಿ ಹರಪ್ಪ ಸಿಂಧು ಮಾಡಿದ್ರಲ್ಲ, ಕೆಲವೆಲ್ಲ ಸಿಕ್ತು, ಓದಕ್ಕೆ ಬರೋದು. ಇವತ್ತಿಗೆ ಯಾರಿಗೂ ಓದಕ್ಕೆ ಬರಲ್ಲ ಅವನು, ಆ ಲಿಪಿನೇ ಬೇರೆ ಟೋಟಲಿ. ಆ ಥರ ಆಗುತ್ತೆ. ಅದರಿಂದ ಯಾವಾಗಲೂ ಏನು ಮಾಡ್ತೀವಿ, ಸೆವೆರಲ್ ಮೆಥಡ್ಸ್ ಉಳಿಸ್ಬೇಕು ನಾವು. ಅದು ಎಲ್ಲ ಎಷ್ಟು ಅಲ್ಲಿ ಎಲ್ಲ ಇನ್ನೊಂದು ಕಡೆ ಇರುತ್ತೆ. ಒಂದು ಕಡೆ ಹೋದ್ರೂ ಕೂಡ ಏನಾಗಿರುತ್ತೆ, ಅದು ಮತ್ತೊಂದು ಕಡೆ ಇರುತ್ತೆ. ಹಾಂ ಹಾಂ ಅದು ಬಂದು ಆಯ್ತಲ್ಲ, ದೊಡ್ಡ ಗಲಾಟೆ, ಅದು ಭಾರಿ ಕಷ್ಟ. ಅವ್ನು ಹೋದಾಗ ಲೆಕ್ಕ. ಅವ್ನು ಕಂಪನಿ ಹೋಯ್ತು, ಇದು ಹೋಯ್ತು, ದುಡ್ಡಿಟ್ಟು ಪಾಸ್ವರ್ಡ್ ಮತ್ತೆ ಬಿಟ್ಟಾಗ ಹಾಗಾಗಿಬಿಡುತ್ತೆ.
ಪಾಸ್ವರ್ಡ್ ಮರ್ತುಬಿಟ್ರೆ ನಮಗೆ ಗೊತ್ತಾಗಲ್ಲ ಅದು. ಅದು ಎಲ್ಲ ಫೈಲಲ್ಲಿ ಇದೆ, ನಿಮ್ಗೆ ಪಾಸ್ವರ್ಡೇ ಗೊತ್ತಿಲ್ಲ. ಅವೆಲ್ಲ ಬರುತ್ತೆ. ಪಾಸ್ವರ್ಡ್ ಎಲ್ಲರಿಗೂ ಹೇಳಿಬಿಟ್ರೆ ಮೀನಿಂಗ್ಲೆಸ್ಸು, ಯಾರಿಗೆ ಹೇಳೋದು ಹೋದ್ರೂ ಮೀನಿಂಗ್ಲೆಸ್ ಮತ್ತೆ ಹೋಗಿಬಿಡುತ್ತೆ. ಇಷ್ಟೆಲ್ಲ ಲಿಮಿಟೇಷನ್ಸ್ ಇರೋದ್ರಿಂದ ಭಾರಿ ಹುಷಾರಾಗಿರಿ. ಇಷ್ಟು ಉದ್ದಿಮೆ ಇದೆ ಅಂತ ತಿಳ್ಕೊಂಡಾಗಾಯ್ತು. ಈಗ ಗ್ರಂಥ ಸಂರಕ್ಷಣೆ ಭಾರಿ ಮುಖ್ಯವಾದದ್ದು. ಕೆಡೋದಕ್ಕೆ 1000 ದಾರಿ ಇದೆ. ಆದಷ್ಟು ಗ್ರಂಥ ಉಳಿಸಿದರೆ ಮುಂದೆ ಓದೋರ್ಗೆ ಏನಾಗುತ್ತೆ, ಅದರಿಂದ ಭಾಳ ಆ ಪುಣ್ಯ ಬರುತ್ತೆ ಅವರಿಗೆ. ಗ್ರಂಥ ಸಂರಕ್ಷಣೆ ಮಾಡಲೇಬೇಕು ಅಂತ. ನಾವು ಹೇಗೂ ಓದೋದಿಲ್ಲ ಅಂತ ಬಿಡಬಾರ್ದು. ಮನೇಲಿ ಇಟ್ಕೊಂಡು ಎಷ್ಟೋ ಥರ ಹೀಗಾಗುತ್ತೆ. ಮನೆ ಪುಸ್ತಕ ಅವ್ರು ಓದೋದಿಲ್ಲ, ಅದನ್ನು ಯಾರೋ ಮನೆ ಬಂದವ್ರು ನೋಡ್ತಾರೆ, ಓದ್ತಾರೆ, ಕೇಳ್ಬಿಟ್ಟು ಚೆನ್ನಾಗಿ ನಾನು ತೊಗೊಂಡೋಗಲ್ಲ ಅಂತ ಕೇಳ್ತಾರೆ, ಮೊದಲು ತೊಗೊಂಡೋಗಂತ ಕಳಿಸಿಬಿಡ್ತಾರೆ ಅವರು. ಅವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ. ಒಂದು ಪುಸ್ತಕ 1000 ಕಾಪಿ ಆಗಿಬಿಡುತ್ತೆ ಆಮೇಲೆ. ಆದರೆ ಎಂದೂ ಕೂಡ ಗ್ರಂಥಗಳಿಂದ ನಾವು ಒಂದು ಪೇಪರ್ ತುಂಡು ಕೂಡ ಕಳಿಬಾರ್ದು. ಹಳೆ ಕಾಲ ಸಿಕ್ತು ಅಂತ ಕೇಳಿದರೆ ಅದನ್ನು ನಾವು ವೇಸ್ಟ್ ಅಂತ ತಿಳ್ಕೊಂಡೆ ಕವರ್ ಸ್ಮಾಲ್ ಪೀಸಲ್ಲಿ ಏನೋ ದೊಡ್ಡ ಒಂದು ಇದ್ರ ಇನ್ಫಾರ್ಮೇಷನ್ ಸಿಗುತ್ತೆ. ಆ ರೀತಿ ರಕ್ಷಣೆ ಮಾಡಬೇಕು ಅಂತ.